ರಾಜಸದೆ ಚರಣವು ಚರಣ ನಯನವೋ ಮೆರೆಯುತ್ತಲಿರುವುದು ಚರಣ ನಯನವೋ ಮೆರೆಯುತ್ತಲಿರುವುದು ಚರಣ ನಯನವೋ ಮೆರೆಯುತ್ತಲಿ ರವಿವರ ತೇಜಲಿ ತವ ಚರಣ ರಘುವರ ನಿಮ್ಮಯ ಮೃದುತರ ಚರಣವು ಕಾಣುತ್ತಲಿರುವುದು ರಾಜಸದೆ ಲಕ್ಷ್ಮೀಶ ಮೆಚ್ಚಿ ಕಂಡನಿ ನನ್ನ ರಾಜಸದ ಅಗ್ನಿ ನೇತ್ರವನ್ನು ಪಾದದಲ್ಲಿ ಪರಶಿವನ ಆಣೆಗಣ್ಣಿಗಿಂತಲೂ ಪವಿತ್ರವಾದ ನನ್ನ ಪಾದಾಂಗುಳಿಯ ನೇತ್ರವನ್ನು ಕಂಡು ಧನ್ಯನಾದೆ. ಆದಿರಲಿ ಎಲೈ ಸದಾಶಿವಮೂರ್ತಿಯೇ, ನೀನೇಕೆ ಮೌನವಾಗಿ ಕುಳಿತಿರುವೆ? ಮೌನವಲ್ಲದೆ ನಿನ್ನೊಡನೆ ಮಾತೇನು ಭೃಗುಋಷಿಯೇ? ಹಾಗಾದರೆ ನೀನು ನನ್ನೊಡನೆ ಮಾತನಾಡಲು ಸಾಧ್ಯವಿಲ್ಲವೋ? ಇಲ್ಲ, ಈ ಸದಾಶಿವ ಮೂರ್ತಿಯು ನಿನ್ನಂತಹ ವಿವೇಕರಹಿತರೊಡನೆ ಮಾತನಾಡುವುದಿಲ್ಲ. ಹಾಗಾದರೆ ನೀನು ಬಲಿಜಾಣನು? ಅದನ್ನು ಅಲ್ಲದೆ ನನ್ನ ಮಾತನಾಡುತ್ತಾ ಕುಳಿತಿರುವ ಜನಾರ್ದನನು ನಾನು ವಿವೇಕರಹಿತರೇ? ಅದನ್ನು ನೀನೇ ವಿವೇಚಿಸಬೇಕು ಭೃಗುಋಷಿಯೇ. ಕೇಳು. ಬಾ ಕೌಸ್ತುಭಧಾರಿ, ತಡು ಮಾಡಬೇಡ. ನನ್ನ ಕಾರ್ಯದಲ್ಲಿ ಅರಿವಿಲ್ಲ ಈ ಭೃಗುಋಷಿಗೆ. ಸಾಕು, ಬಾಯಿ ಮುಚ್ಚು. ಮುನಿಗೆ ವಂಚನೆಯನ್ನು ಮಾಡಿದ ದ್ರೋಹಿ. ನಾನು ಮುನಿಗೆ ವಂಚನೆಯನ್ನು ಮಾಡಿಲ್ಲ. ನಾನಲ್ಲವೇ ಮುನಿಗಳ ಅಗ್ರಸ್ಥಾನವನ್ನು ವಹಿಸಿರುವ ಭೃಗುದೇವ. ನೀನಾದ ಏಕೆ ಅಗ್ರಸ್ಥಾನದಲ್ಲಿ ಭೃಗುದೇವ? ನೀನೋರ್ವ ರಾಜಸದಿಂದ ಕೂಡಿದ ಜಟಾಧಾರಿ. ಕುಂದದ ಎರಕದಂತ ಎರಕವಾಗಿದ್ದ ನಿನ್ನನ್ನು ನೋಡಿದರೆ ಶಿವಯೋಗಿಯಂತೆ ಕಾಣುತ್ತಿರುವೆ, ಆದರೆ ನಿನ್ನಾತ್ಮದಲ್ಲಿ ಶಿವನಿಲ್ಲ. ಕುಂದದ ಎರಕವಾಗಿದ್ದ ನನ್ನ ಪಾದಾಂಗುಳಿಯ ನೇತ್ರವನ್ನೇಕೆ ಕಿತ್ತಿಸಿದೆ? ಇದೆಯೋ ನೀನು ಕಳೆದಿರುವ ಮಹತ್ತರವಾದ ಮೋಸ. ಇದು ಮೋಸವಲ್ಲ. ಋಷಿಯೋರ್ವನ ಅಹಂಕಾರವನ್ನು ಕಿತ್ತೆಸೆದು ಉಪಕಾರವನ್ನು ಮಾಡಿದ ಕಾರ್ಯವು ಮೋಸವೇ. ಶಾಂತನಾಗು ಭೃಗುದೇವ. ನಿನಗಾದ ಈ ಪ್ರಾಯಶ್ಚಿತ್ತದಿಂದ ನೀನೇಕೆ ಹಂಬಲಿಸುತ್ತಿರುವೆ? ಪ್ರಾಯಶ್ಚಿತ್ತ ಯಾರಿಂದ ಯಾರಿಗೆ ಪ್ರಾಯಶ್ಚಿತ್ತ? ದ್ರೋಹಿ, ಮುನಿಗೆ ವಂಚನೆಯನ್ನು ಮಾಡಿದ ವಿಘಾತ. ಇದು ಯಾವ ಮಹಾತ್ಮ ಋಷಿಯು ತನ್ನ ಮಹಾತ್ವಾಕಾಂಕ್ಷೆಯನ್ನು ಈಡೇರಿಸಬೇಕೆಂದು ಒಂದು ಉಗ್ರವಾದ ಧರ್ಮವನ್ನು ಧರಿಸುವನು? ಅಂತ ಈ ಭೃಗುದೇವನ ಕೋಪಾಗ್ನೆಯ ಭಾಗಕ್ಕೆ ನೀವೆಲ್ಲರೂ ನೀಲಮೇಘಶ್ರಾವನಾಗಿ, ಅಷ್ಟವಸುಗಳಿಗೆ ದೇವನಾಗಿ, ಅಷ್ಟಮಹಾಲಕ್ಷ್ಮಿಯರಿಂದ ಶೋಭಿಸುತ್ತಿರುವ ನೀನು ಭೂಲೋಕದ ದಶಯೋನಿಗಳಲ್ಲಿ ಜನ್ಮವೆತ್ತು ಇದೇ ನನ್ನ ಅನೇಕ ತಪಸ್ಸಿನ ಅತ್ಯುಗ್ರವಾದ ಭೃಗುದೇವನ ಶಾಪ. ಯತೀಶ್ವರ, ಲೋಕ ಕಲ್ಯಾಣವಾಗುವ ಈ ನಿನ್ನ ಶಾಪದಿಂದ ಭವಿಷ್ಯದಲ್ಲಿ ಗೋಚರವಾಗುವ ನನ್ನ ದಶಾವತಾರಗಳನ್ನು ನೋಡು. ಮುಂದೆ ಪ್ರಪಂಚವು ಭಯಂಕರವಾದ ಪ್ರಳಯದಿಂದ ನಾಶವಾದಾಗ ವೈವಸ್ವತ ಮನುವಿನ ಮೂಲಕ ಪ್ರಪಂಚವನ್ನು ಪುನರುದ್ಧರಿಸುವೆನು ಹಾಗೂ ವೇದಗಳನ್ನು ಉಳಿಸುವೆನು ಮತ್ಸನಾಗಿ. ಸಮುದ್ರ ಮಂಥನ ಕಾರ್ಯದಲ್ಲಿ ಸಹಕರಿಸಿ ದೇವತೆಗಳಿಗೆ ಅಮರತ್ವವನ್ನು ಕೂರ್ಮನಾಗಿ. ದೈತ್ಯನಾದ ಹಿರಣ್ಯಾಕ್ಷನು ಧರಣಿ ದೇವಿಯನ್ನು ಅಪಹರಿಸಿ ಪಾತಾಳದಲ್ಲಿ ಅಡಗಿಸಿಟ್ಟಾಗ ವಸುಂಧರೆಯನ್ನು ಪೊರೆಯುವೆನು ವರಹರೂಪನಾಗಿ. ಯತೀಶ್ವರೇ, ಸೃಷ್ಟಿಯ ಕಣಕಣದಲ್ಲೂ ನಾರಾಯಣನು ಇರುವನೆಂಬ ಭಕ್ತರ ನಂಬಿಕೆಯನ್ನು ದೃಢಪಡಿಸಲು ನನ್ನ ಪರಮ ಭಕ್ತನಾಗುವ
ರಾವಣನಿಗೆ ಅಭಯವನ್ನು ನೀಡಲು ನರಸಿಂಹನಾಗುವೆನು. ದೇವರ್ಷಿಯೇ, ಕೇವಲ ದಾನದ ಕೋರಿಕೆಯಿಂದಲೇ ಚಕ್ರವರ್ತಿಯನ್ನು ಮಣಿಸಿ ನಿನ್ನ ಮಗನಾದ ಶುಕ್ರಾಚಾರ್ಯನ ಅವಿವೇಕವನ್ನು ಮನ್ನಿಸಿ ನಿನ್ನ ವಂಶದಲ್ಲಿಯೇ ಜನ್ಮವೆತ್ತುವ ಜಮದಗ್ನಿ ಮಹರ್ಷಿ ಹಾಗೂ ಮಾತೆ ರೇಣುಕಾದೇವಿಯ ಗರ್ಭ ಸಂಜಾತನಾಗಿ ಜನಿಸಿ ಅಧರ್ಮವನ್ನು ಅಳಿಸಿ ಧರ್ಮದ ಶ್ರೇಷ್ಠತೆಯನ್ನು ಮೆರೆಸಿ ನಿನ್ನ ವಂಶವನ್ನೇ ಬೆಳಗುವೆನು ಭಾರ್ಗವರಾಮನಾಗಿ. ದೇವರ್ಷಿಯೇ, ಸತ್ಯತೆಯ ಸಾಕಾರ ಮೂರ್ತಿಯಾಗಿ ರಘುವಂಶದ ಕುಲಭೂಷಣನಾಗಿ ಪ್ರಜಾವಾಕ್ಯವನ್ನು ಅನುಷ್ಠಾನಗೊಳಿಸಲು ಪಿತೃವಾಕ್ಯವನ್ನು ಪರಿಪಾಲಿಸಲು ಏಕಪತ್ನಿ ವ್ರತಸ್ಥ ಮರ್ಯಾದ ಪುರುಷೋತ್ತಮ ಶ್ರೀರಾಮಚಂದ್ರನಾಗಿ ಅವತರಿಸುವೆನು. ತ್ರಿಕಾಲಜ್ಞಾನಿಯೇ, ಸಾವಿರಾರು ವರ್ಷಗಳ ಕಾಲ ಕಠಿಣವಾದ ತಪಸ್ಸನ್ನು ಗೈದ ಹಠಯೋಗಿಗಳು, ಸಿದ್ಧ ಪುರುಷರು, ಮಹರ್ಷಿಗಳು ನಾರಾಯಣನನ್ನು ಸ್ಪರ್ಶಿಸಿ ಆನಂದಿಸಿ ಆಲಂಘಿಸಬೇಕೆಂಬ ಅವರ ಕೋರಿಕೆಯನ್ನು ಈಡೇರಿಸಲು, ಹಾಗೆಯೇ ಪ್ರಪಂಚದಲ್ಲಿ ಪ್ರೇಮವನ್ನು ಹರಡಲು, ಧರ್ಮಕ್ಕೆ ಶರಣರಾದ ಪಾಂಡವರ ತಲೆಯನ್ನು ಕಾಯಲು, ಮನುಕುಲದ ಅಜ್ಞಾನವನ್ನು ಅಳಿಸಿ ಜ್ಞಾನದ ಬೀಜವನ್ನು ಬಿತ್ತಲು, ಭಗವದ್ಗೀತೆಯನ್ನು ಬೋಧಿಸಲು ಶ್ರೀಕೃಷ್ಣನಾಗಿ ಅವತರಿಸುವೆನು. ಯತೀಶ್ವರ, ಈ ಬ್ರಹ್ಮಾಂಡದ ರಕ್ತಪಾತವನ್ನು ತಡೆಗಟ್ಟಿ ಈ ಸೃಷ್ಟಿಯ ಕಣ ಕಣದಲ್ಲೂ ಅಹಿಂಸೆಯನ್ನು ಪ್ರತಿಪಾದಿಸುವ ಗೌತಮ ಬುದ್ಧನಾಗುವೆನು. ಭೃಗು ಋಷಿಯೇ, ಅನ್ಯಾಯವನ್ನು ತಡೆಗಟ್ಟಿ ಬ್ರಹ್ಮಾಂಡದ ದಶ ದಿಕ್ಕುಗಳಲ್ಲೂ ನ್ಯಾಯವನ್ನು ಪ್ರತಿಷ್ಠಾಪನೆ ಮಾಡಿ ಸಾವಿರಾರು ವರ್ಷಗಳ ಕಾಲ ನನ್ನನ್ನೇ ಸೇರಬೇಕೆಂದು ತಪಸ್ಸನ್ನು ಆಚರಿಸುವ ವೈಷ್ಣವೀ ದೇವಿಯನ್ನು ವರಿಸುವೆನು ಕಲ್ಕಿ ಭಗವಾನ್ ಹಾಗೆ. ಭೃಗು ಋಷಿಯೇ, ನಿನ್ನ ಅಹಂಕಾರವನ್ನು ನೀನೇ ಬಲ್ಲೆ. ಇದರಿಂದ ನನಗಾಗುವ ತೊಂದರೆ ಏನೂ ಇಲ್ಲ. ಜನಾರ್ದನ, ಗುಣಪಡಿಸುವ ದಕ್ಷ ಬ್ರಹ್ಮನ ಈ ಒಂದು ದರ್ಬಾರ್ ಸೀನನ್ನು ತಾವೆಲ್ಲರೂ ವೀಕ್ಷಿಸಬೇಕು.
ಹರಿಕುಲ ಕಂಠೀರವ ರಾಜ ತುಂಗ ಭೃಂಗ ವಿಹಾರ ಸುರಹಂಸ ಮಾನಸೋದ್ಭವ ಗಂಭೀರ ದಕ್ಷ ರಾಜೇಂದ್ರ ವಿಜಯೀ ಭವ ವಿಜಯೀ ಭವ ವಿಜಯೀ ಭವ. ಸತ್ಯ ನವ ಶಕ್ತಿಗಳ ವೈಭವದ ಕೂಲತೆ ಬ್ರಹ್ಮಾಂಡಗಳನ್ನು ಸೃಷ್ಟಿಸಿದ ದುರಧೀರ ಧೀರಂಗೆ ಸುರಸತ್ರದಲ್ಲಿ ಪ್ರಪಂಚನ ಚಂಚವಾತಕ್ಕೆ ಸಿಲುಕಿದ ಹಸುಳೆಗಳಂತೆ ಯಕ್ಷ ಗಂಧರ್ವ ಕೋಟಿಗಳು ತನ್ನ ದಕ್ಷ ಲೋಕದಲ್ಲಿ ಗೃದ್ರವಾಯುಸಗಳಂತೆ ಹಾರಾಡುತ್ತಿರುವಾಗ ದುರ್ಧರ ಯಜ್ಞ ವಿಜಯನಾದ ದುರಧೀರ ಧೀರಂಗೆ ಸುರಸತ್ರದಲ್ಲಿ ಪ್ರಪಂಚನ ಭಯಂಕರವಾದ ಕಾರ್ಮುಗಿಲ ಗರ್ಜನೆಯಂತೆ ಮೊರೆದೇಳುತ್ತಿರುವ ಅಪ್ರತಿಮ ಪ್ರತಾಪ ಜಲದಂಕನಿಗೆ ಸುರಸತ್ರದಲ್ಲಿ ಪ್ರಪಂಚನ. ಈ ದಕ್ಷೇಂದ್ರ ಧರಿಸಿರ್ಪನಿ ಕರದಳ್ ಕಾಲ ಭೈರವಿಯ ಉರಿಜ್ವಾಲಯಂ ಬರ್ಬರ ದ್ವೀಪಗಳೇಳಂ ಸುತ್ತಿರ್ಪುದ ಪಾತಾಳ ಶೇಷನಾಗಂ ವಿಜಯಲಕ್ಷ್ಮಿಯಂ ಪ್ರಜ್ವಲಿಸಿರ್ಪ ದುರಧೀರ ಧೀರಂಗೆ ಸುರಸತ್ರದಲ್ಲಿ ಪ್ರಪಂಚನ ಪ್ರಪಂಚನ ಪ್ರಪಂಚನ. ಅದೇಕೆ ಪಶ್ಚಾತ್ತಾಪ ಪಡುತ್ತೀರ ದಕ್ಷೇಂದ್ರ? ನೆರೆದ ಮಹಾಸಭೆಯಲ್ಲಿ ವಿದ್ಯಾಧರ ನಗರಗಳನ್ನು ನನಸಾಯಿತು ದೇವ. ದೇವ, ಜಂಬೂಕದ ಕೂಗು ಗಗನಕ್ಕೆ ಕೇಳುವುದೇ? ಅಂದ ಮೇಲೆ ಆ ದೇವತೆಗಳಿಂದ ನಮಗೆ ಮತ್ತೇನಾಗಬೇಕು? ಆಗಬೇಕಾದ ಕಾರ್ಯವನ್ನು ಆಗ ಮಾಡಿದ ನೀ ಭೃಗುದೇವ. ಹಿಂದಿರುಗಿ ನೋಡಿ, ಪ್ರತಿಯೊಂದು ಹೆಜ್ಜೆ ಹೆಜ್ಜೆಯಲ್ಲೂ ಹತ್ಯಪಮಾನವಾಯಿತು. ರಾಜೇಂದ್ರ ಶಾಂತನಾಗು. ಅಪಮಾನವು ಒಂದು ಕಾಲದಲ್ಲಿ ಅಪಘಾತವಾಗುವುದು. ಅಪಘಾತ ಅಪಘಾತ ದಾವಾಗ್ನೆಯಂತೆ ದಗದಗಿಸುತ್ತಿರುವ ಜಠಾರಾಗ್ನೆಯನ್ನು ನಂದಿಸಲು ಸಾಧ್ಯವಿಲ್ಲ. ಈ ಬ್ರಹ್ಮಾಂಡದಲ್ಲಿ ಈ ದಕ್ಷನ ಪರಿಭವದ ರಕ್ತಧಾರೆಯಿಂದ ಪ್ರಜ್ವಲಿಸುತ್ತಿರುವ ಈ ಕರಕಟ್ಕವನ್ನು ಸಪ್ತಾಂಬುದಿಯಲ್ಲಿ ಅದ್ದಲೇ ಜಲನಿಧಿಯು ಶೋಣಿತವಾಗಿ ಪರಿಣಮಿಸುವುದು. ಆ ಚಿಂತೆಯು ಭೃಗುದೇವನಿಗೆ ಮೀಸಲಾಗಿರುವುದು. ಭೃಗು ಭೃಗು ಅಂದಿನ ಪರಿಭವದಲ್ಲಿ ಹಿಂದಿರುಗಿ ನೋಡ ಚಕಿತನಾಗಿದ್ದ ನೀ ಗುರುದೇವ. ಆತ್ಮಹತ್ಯೆದ ಅಪಮಾನದಲ್ಲಿ ತೇಲಾಡುತ್ತಿದ್ದ ದಕ್ಷನ ವೀರರಸವು ನಿಸ್ಸಾರವಾಯಿತು. ನಿಸ್ಸಾರ ನಿಸ್ಸಾರ. ಬ್ರಹ್ಮಯಜ್ಞ ವಂದಿತನಾದ ಭೃಗುದೇವನು ಎಂದೆಂದಿಗೂ ಚಕಿತನಲ್ಲ. ಹಾಗಾದರೆ ಅಂದಿನ ದಿವಸಕ್ಕೆ ಶಾಂತಿ ಸಮ್ಮೇಳನ ಗುರುದೇವ. ಮೇಳನವಲ್ಲ ದಕ್ಷ ಬ್ರಹ್ಮ, ಶಿಲೆಯ ಮೆರೆಯಲ್ಲಿ ಅಡಗಿರುವ ಅಗ್ನಿ ಜ್ವಾಲೆಯಂತೆ ಮರೆಯಾಗಿದ್ದ ಕೋಪಾಗ್ನೆಯು ದಕ್ಷ ಯಜ್ಞದಲ್ಲಿ ಮಿಂಚಿನ ನಾಲಿಗೆಯಂತೆ ಮಿನುಗುವುದು. ದಕ್ಷಯಜ್ಞ ದಕ್ಷಯಜ್ಞ ಅದನ್ನು ಮಾಡುವರಾರು? ಭಯಂಕರನಾದ ಭೃಗು ದಕ್ಷ ಸಿಡಿಲಿನ ಸರಣಿಯ ಗತಿಯನ್ನು ಹೊಂದಿದಂತೆ ಭೂಧರನಂತೆ ವಿಗಾರವಾದ ಮನದಲ್ಲಿ ದಕ್ಷ ಯಜ್ಞವನ್ನು ಪ್ರತಿಷ್ಠೆ ಮಾಡುವೆನು. ಅದು ಸಾಧ್ಯವೇ? ಅಸಾಧ್ಯವಾದ ಕಾರ್ಯವೊಂದಿಲ್ಲ ನನಗೆ. ಒಂದೆರಡು ದಿವಸದಲ್ಲಿ ಮಾರಣ ಮಹಾಯಜ್ಞವನ್ನು ಹೂಡುವೆನು. ಪರಶಿವನ ರಕ್ತರಸದಿಂದ ಸಂಮಿಳಿತವಾದ ಸಮಿತ್ತುಗಳೇ ಅದಕ್ಕೆ ಅವಿರ್ಭಾಗ 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 ಅವಿರ್ಭಾಗ. ಸಭಾಂಗಣದಿ ಭಯವನ ಸಭಾ ಭೋಗಿ ಭಯ ಜಗಟಗಿಸೆ. ಸಭಾಂಗಣದಿ ಭಯವನ ಸಭಾ ಭೋಗಿ ಭಯ ಜಗಟಗಿಸೆ ಜಗಟಗಿಸೆ. ಧೂಮದಾಂತಿ ಭೂತದರಿಯೈ ಬರಲಿ ಧೂಮದಾಂತಿ
ಚೂಡಪಾಣಿಯ ರುಂಡವು ತೆಗೆದು ಜುಟ ಜುಟ ಬಲೆ ಬಲೆ ಬಿಡುದೇವ ಬಲೆ ಬಲೆ ಚಂಡ ಬ್ರಹ್ಮ ಬಲೆ ಬಲೆ ಬಿಡುದೇವ ಬಲೆ ಬಲೆ ಜಾಲ ಬ್ರಹ್ಮ ಮನಸ್ಸನ್ನ ವಚಿಸಿದ ಪರಿಭಾವಿ ಪೂಯ ದೈತ್ಯನೇ ಮನಸ್ಸನ್ನ ವಚಿಸಿದ ಪರಿಭಾವಿ ಪೂಯ ದೈತ್ಯನೇ ಕರದೀಪ ಕಡುಗಲಿ ಸದನ ಕೃತಜ್ಞನಂ ಸದನಕ್ಕೆ ವಿಧಿಸಿ ಕರದೀಪ ಕಡುಗಲಿ ಸದನ ಕೃತಜ್ಞನಂ ಸದನಕ್ಕೆ ಬಲ ಬಲ ಹೃದಯದ ಮೇಲೆ ಸಭಾಂಗಣದಲ್ಲಿ ವೈಮನಾಥ ಸಭಾ ಭುವಿ ಭಯ ಜಗದಗಿಸೆ 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 ಈಗ ಮುಂದಿನ ದೃಶ್ಯ ಕೈಲಾಸ ದೃಶ್ಯ. ನಂದಿಯ ಸ್ವಾಮಿ ಭಕ್ತಿ ಹಾಗೂ ಶಿವಸತಿಯರ ತೀವ್ರತರವಾದ ಸಂಭಾಷಣೆ. ಸತಿಯು ಕೈಲಾಸವನ್ನು ಬಿಟ್ಟು ದಕ್ಷ ಲೋಕಕ್ಕೆ ತೆರಳುವಂತಹ ಮನ ಕಲಕುವ ದೃಶ್ಯವನ್ನು ಈಗ ತಾವೆಲ್ಲರೂ ವೀಕ್ಷಿಸಿ. ಶಿವಶಕ್ತಿಯರು ನನ್ನ ಪ್ರಣಾಮಗಳನ್ನು ಸ್ವೀಕರಿಸಬೇಕು. ನಂದೀಶ್ವರ, ಕೇಳಿದೆಯಾ ಆ ಯಕ್ಷ ಕಿನ್ನರಿಯ ಗಾನವನ್ನು? ಅದಾರು?
ನೋಡಿ ಹೇಳಿವೆಯಾ? ಅಪ್ಪಣೆ ದೇವಿ. ದೇವಿ, ಅವರೇ ಆದಿಶಕ್ತಿಯ ಹಿರಿಯ ಸಹೋದರಿಯರು. ತಂದೆಯಾದ ದಕ್ಷದೇವನ ಮನೆಯಲ್ಲಿ ನಡೆಯುವ ಮಹೋತ್ಸವಕ್ಕೆ ಹೊರಟಿರುವರು. ಅದರಲ್ಲಿ ಮಹೇಶ್ವರ ಕಾರ್ಯಾರ್ಥವಾಗಿ ಶರವಣ ತೀರದಲ್ಲಿ ಮೆರೆಯುತ್ತಿರುವ ಆ ಶಿವಗಣಾಧೀಶ್ವರರನ್ನು ನೋಡಿಕೊಂಡು ಬರುವೆನು. ಅಪ್ಪಣೆಯಾಗಬೇಕು. ಸುಖವಾಗಿ ಶಿವಗಣಾಧೀಶ್ವರರನ್ನು ಸೇರಿ ಹೋಗಿ ಬಾ ನಂದೀಶ್ವರ, ನಿನಗೆ ಮಂಗಳವಾಗಲಿ. ಶಿವೋಹಂ 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 ಶಿವೋಹಂ. ಸ್ವಾಮಿ, ನಂದೀಶ್ವರನ ಮಾತುಗಳನ್ನು ಕೇಳಲಿಲ್ಲವೇ? ಶಾಂತಳಾಗು ಗೌರಿ. ನಿನ್ನ ಹಿರಿಯ ಸಹೋದರಿಯರು ದಕ್ಷಿಣಾಲಯಕ್ಕೆ ಹೋಗುವುದನ್ನು ನಾನು ಬಲ್ಲೆ. ಅಲ್ಲಿ ನೋಡಿ ನೀವ, ಆ ಗಗನ ಮಾರ್ಗದಲ್ಲಿ ಸುಂದರವಾದ ವಿಮಾನಗಳಲ್ಲಿ ಅನೇಕ ಗಂಧರ್ವ ನಾರಿಯರು ಕಿನ್ನರ ಗೀತೆಗಳನ್ನು ಹೇಳುತ್ತಾ ಸಾಲು ಸಾಲಾಗಿ ದಕ್ಷಲೋಕದ ಕಡೆಗೆ ಸಾಗುತ್ತಿರುವರು. ನೀ ನೋಡುದೇವೆ, ಆ ಸಂಭ್ರಮವನ್ನು ನೋಡುವ ಅಗತ್ಯವಿಲ್ಲ. ಭೂತೇಶ್ವರ ನಮಗೋಸ್ಕರವಾಗಿ ದೇವಲೋಕದ ಬಡಗಿಯರ ಭಿನ್ನಾಣ ಹಸ್ತದಿಂದ ಕಲ್ಯಾಣ ಮಂಟಪವನ್ನು ರಚಿಸಿದಾನ ನನ್ನ ತಂದೆ ದಕ್ಷದೇವ. ಆತನ ಮಗಳು ನಾನಲ್ಲವೇ ಸ್ವಾಮಿ? ಅದಾರಿಗೆ ತಿಳಿಯುತ್ತದೆ ನೀನು ದಕ್ಷದೇವನ ಮಗಳೆಂದು. ಸ್ವಾಮಿ, ನಾನು ದಕ್ಷದೇವನ ಮಗಳಾಗದಿದ್ದರೆ ಎಲ್ಲಿಂದ ಬರುತ್ತಿತ್ತು ಈ ಸಂತೋಷ? ಅಲ್ಲಿ ಸಾಗುತ್ತಿರುವ ಸುರನಾರಿಯರನ್ನು ಕಂಡ ಮೇಲೆ ಮಗಳು ತಂದೆಯ ಮನೆಯ ಮಹೋತ್ಸವವನ್ನು ನೋಡಬಾರದೇ ಸರ್ವೇಶ್ವರ? ಭೂತೇಶ್ವರಿ, ಕಾಗೆಗಳ ಮಧ್ಯದಲ್ಲಿ ಬೆಳೆದಿರುವ ಕೋಗಿಲೆಗಳು ಕಾಗೆಗಳ ಮರಿಯಾಗಿದ್ದರೆ ಆ ಕಾಗೆಗಳು ಕೋಗಿಲೆಗಳ ಮರಿಗಳನ್ನು ಕೊಲ್ಲುತ್ತಿರಲಿಲ್ಲ. ನೀನು ನಿನ್ನ ಜನಕ ದಕ್ಷದೇವನಿಗೆ ಮಗಳಾಗಿದ್ದರೆ ನಿನ್ನನ್ನು ಕರೆಯುತ್ತಿದ್ದನಾ ನಿನ್ನ ತಂದೆ ದಕ್ಷದೇವ? ಸ್ವಾಮಿ, ಹಾಗಾದರೆ ನಾನು ದಕ್ಷದೇವನ ಮಗಳಲ್ಲವೇ? ನೀವು ನಮ್ಮ ತಂದೆಯವರ ಜಾಮಾತರಲ್ಲವೇ? ಮಂಗಳ, ಆ ನಿನ್ನ ಜನಕ ದಕ್ಷದೇವನಿಗೆ ನೀನು ಮಗಳು ಅಲ್ಲ, ನಾನು ಜಾಮಾತನೂ ಅಲ್ಲ. ದೇವ, ನನಗಿರುವ ಸಂತೋಷವನ್ನು ಮುರಿದಿಕ್ಕಬೇಡ. ದೇವಗಿರಿಗೆ, ಗುರುಮಂದಿರಕ್ಕೆ, ಪಿತಾಮಂದಿರಕ್ಕೆ ಯಾರಿಂದಲೂ ಕರೆಯಿಸಿಕೊಳ್ಳದೆ ಹೋಗಬೇಕೆಂಬುದನ್ನು ನೀವೇ ನನಗೆ ಹೇಳುತ್ತಿದ್ದೀರಲ್ಲವೇ? ಹೌದು, ನಿನ್ನ ತಂದೆ ಓರ್ವ ರಾಜಸದ ಅಹಂಕಾರಿ. ಕಾಡಿನಲ್ಲಿ ವಾಸ ಮಾಡುವ ದುಷ್ಟ ಮೃಗಗಳಿಗುಂಟು ಶಾಂತಿ, ಹುತ್ತದಲ್ಲಿ ವಾಸ ಮಾಡುವ ವಿಷಸರ್ಪಕ್ಕುಂಟು ಶಾಂತಿ. ಆದರೆ ನಿಮ್ಮ ಜನಕ ದಕ್ಷದೇವನಿಗೆ ಏಕಿಲ್ಲ ನಮ್ಮಲ್ಲಿ ಶಾಂತಿ? ಸ್ವಾಮಿ, ಜನಕನ ವಿಷಯದಲ್ಲೇಕೆ ಇಷ್ಟೊಂದು ಅಶಾಂತಿಯ ಮಾತುಗಳನ್ನಾಡುತ್ತಿರುವಿರಿ? ಮಾತನಾಡಬೇಕಾದ ಸಂಭವ ಉಂಟು, ಮಾತನಾಡಿದನು ಮಹಾದೇವಿ. ಮರಳಿ ಗಳಿಸಿ ಕರೆಯುತ್ತಿದೆ ಮತ್ತೊಂದು ನಾದ. ಆ ಕಿನ್ನರೆಯ ಕೈ ಬುರುಡೆಯಲ್ಲಿನ ಗೀತವು ನನ್ನನ್ನು ದಕ್ಷಲೋಕದ ಕಡೆಗೆ ಸೆಳೆಯುತ್ತಿರುವುದು. ಅದು ಗೀತವಲ್ಲ, ನಿನ್ನಾತ್ಮವನ್ನು ಸುತ್ತಿಗಟ್ಟಿ ಎಳೆಯುತ್ತಿರುವ ಕಾಲಪಾಶ. ಯಾವ ಪಾಶವಾದರೇನು? ತಂದೆಯ ಮನೆ ಎಂದರೆ ಚಿಕ್ಕನಿಂದಲೂ ಆಡಿ ಬೆಳೆದ ನಿವಾಸ. ಹೆಣ್ಣು ಮಕ್ಕಳಿಗೆ ಅದಕ್ಕಿಂತಲೂ ಪ್ರಿಯವಾದ ಸ್ಥಳವಿಲ್ಲ. ಹಾಗಾಗಿ ನಾನು ದಕ್ಷಿಣಾಲಯಕ್ಕೆ ಹೋಗಲೇಬೇಕು ಸ್ವಾಮಿ. ಸ್ವಾಮಿ, ಹಠವೇಕೆ ಸತಿ ಕೇಳು ನೀ, ಉಡಿಲತನವಿದು ಹಠವೇಕೆ ಸತಿ ಕೇಳು ನೀ. ಹಠವೇಕೆ ಸತಿ ಕೇಳು ನೀ, ಉಡಿಲತನವಿದು ಹಠವೇಕೆ ಸತಿ ಕೇಳು ನೀ. ಭವಾನಿ, ಸಾರವೇಕೆ ನೀರ ಜಾಚಿ, ಸಾರವೇಕೆ ನೀರ ಜಾಚಿ, ಸಾರವೇಕೆ ನೀರ ಜಾಚಿ, ಸಾರವೇಕೆ ನೀರ ಜಾಚಿ. ಸುವಿವೇಕವ ತೊಳೆದು ಹಠವೇಕೆ ಸತಿ ಕೇಳು ನೀ, ಕುಟಿಲತನವಿದು ಹಠವೇಕೆ ಸತಿ ಕೇಳು
ಮಾಡಿ ಗತಕರನೆ ನುಡಿಯ ಗತಿ ಕೆಡುವೆ ಸತಿ ಬಿಡೆ ಗತಕರನೆ ನುಡಿಯ ಗತಿ ಕೆಡುವೆ ಸತಿ ಬಿಡೆ ಕೃತ ಕೆಡುವೆ ನಿಮ್ಮನ್ನ ಬರೆಯದೆ ಅತಿ ಕರುಣವ ತೋರಿಸುವೆ ನಿಧಾಂತರದಿದೆ ಅದವೇಕೆ ಸತಿ ಕೇಳು ನೀ ಕುಟಿಲ ತಲವಿದು ಅದವೇಕೆ ಸತಿ ಕೇಳು ನೀ ಕುಟಿಲ ತಲವಿದು ಅದವೇಕೆ ಸತಿ ಕೇಳು ನೀ ಕೇಳು ನೀ ಕೇಳು ನೀ ಹಠಬೇಡ ಸತಿ ನಮ್ಮಲ್ಲಿನ ವಿರೋಧವು ನಿನ್ನ ತಂದೆಗೆ ಅಪಾರವಾಗಿರುವುದು ತಾನು ಹಾಕಿದ ಮೊಟ್ಟೆಯನ್ನು ತಾನೇ ತಿನ್ನುವ ಕ್ರೂರ ಸರ್ಪದಂತೆ ನನ್ನನ್ನು ಜಾಮಾತನೆಂದು ತಿಳಿಯದೆ ವೃಥ ವೈರವನ್ನು ಗಳಿಸಿರುವ ನಿಮ್ಮ ಜನಕ ದಕ್ಷ ದೇವ. ಆಹಾ ಆಹಾ ಇದು ನನ್ನನ್ನು ಕಳುಹಿಸಬಾರದೆಂದು ಆಡುತ್ತಿರುವ ಬಯಲಾಡಂಬರದ ಮಾತು. ನಮ್ಮ ತಂದೆಯವರಿಗೆ ನಿಮ್ಮ ಮೇಲೆ ಅಪಾರವಾದ ಪ್ರೇಮವಿದೆ. ಭೂತೇಶ್ವರಿ, ಇದುವರೆಗೂ ನಿನ್ನ ಮನನೋವಿದೆಂದು ನಿಧಾನಿಸಿದೆ. ಕೇಳು, ನಿನ್ನೆಯ ಸತ್ರಯಾಗ ಸಮಾರಂಭದಲ್ಲಿ ಮನ ಬದಲಾಯಿತು ನಿಮ್ಮ ಜನಕ ದಕ್ಷ ದೇವನಿಗೆ. ಸ್ವಾಮಿ, ಹಾಗಾದರೆ ಅಲ್ಲಿ ನಿಮಗಾದ ಅಗ್ರಪೂಜೆಯನ್ನು ನೋಡಿ ನನ್ನ ಜನಕ ಸಂತೋಷ ಪಡಲಿಲ್ಲವೇ? ಏನು ಸಂತೋಷ ಪಟ್ಟನೆ ಆ ನಿನ್ನ ಜನಕ ದಕ್ಷ ದೇವ? ಬಹಳ ನಿಧಿಯನ್ನು ಗಳಿಸಿರುವ ಕಾಳಿಂಗ ಸರ್ಪದಂತೆ ನಿನ್ನ ಜನಕನ ಜಿಜ್ಞಾಸೆಯು ಅವನ ಜೀವಾತ್ಮವನ್ನು ಸುತ್ತಿಕೊಂಡು ನಿಷ್ಠುರದ ನಿರಾರ್ಥಕದ ಆ ಚಂದ್ರಾರ್ಕವಾದ ವೈರತ್ವದ ಮಾತುಗಳನ್ನಾಡಿದರು. ಸ್ವಾಮಿ, ತಂದೆಯ ಮಾತಿಗೆ ಬೇಸರ ಪಡಬಾರದು ಭೂತೇಶ್ವರ. ಬಯಲಾಡಂಬರದ ಮಾತಿಗೆ ಬೇಸರವೇನು ಭೂತೇಶ್ವರಿ? ಬೆಂದಿ ತಿನ್ನೊಡಲು ಆ ಭವ್ಯ ಸತ್ರಿಯಾಗದ ಪುಣ್ಯ ಪುರುಷರ ಮಧ್ಯದಲ್ಲಿ ಬೆಂದಿಕ್ಕುವ ಸಮಿತ್ತುಗಳ ಅಗ್ನಿ ಜ್ವಾಲೆಯಂತೆ ನನ್ನನ್ನು ಹೊಗಳುತ್ತಿದ್ದ ವೇದ ಮಂತ್ರಗಳ ಸುನಾದಕ್ಕೆ ನಿನ್ನ ಜನಕನ ಕಠೋರವಾದ ವಿಷಮ ಜ್ವಾಲೆಯ ಮಾತುಗಳು ಉಕ್ಕಿ ಬರುತ್ತಿದ್ದ ಮಂಗಳಕರ ನಾದವನ್ನು ಮರೆಮಾಚಿಸುತ್ತದೆ. ಮೃಗುವಲ್ಲದೆ ಮತ್ತಾರು ಅವನನ್ನು ಮಾತನಾಡಿಸಲಿಲ್ಲ. ಆದರೆ ನಿನ್ನಲ್ಲಿನ ಬಾಂಧವ್ಯದ ಪ್ರೇಮವು ನನ್ನನ್ನು ಮೌನವಾಗಿ ಕುಳ್ಳಿರಿಸ್ತಾ ದಿವ್ಯ ಶಾಲೆಯಲ್ಲಿ. ದೇವೋತ್ತಮ, ಇಂತಹ ಅನಿವಾರ್ಯಗಳು ಒಂದು ಸಂಸಾರದಲ್ಲಿ ಎಷ್ಟೋ ನಡೆಯುವುದು. ಅದನ್ನು ಬಾಂಧವ್ಯದ ಮಮತೆಯಿಂದ ಸರಿಪಡಿಸಿಕೊಳ್ಳಬೇಕು. ಜಗತ್ತಿನ ಸಂಸಾರ ಚಕ್ರದ ಒಡೆಯನಾದ ನೀನೇ ಹೀಗಾದ ಮೇಲೆ ಇತರರ ಪಾಡೇನು ಸರ್ವೇಶ್ವರ? ಯುದ್ಧರಂಗದಲ್ಲಿ ಹರಿತವಾದ ಶಸ್ತ್ರಾಸ್ತ್ರಗಳಿಂದ ಉಂಟಾದ ಗಾಯದ ನೋವನ್ನಾದರೂ ಸಹಿಸಬಹುದು. ನಿನ್ನ ಜನಕನ ಕಠೋರವಾದ ವಿಷಮಜ್ವಾಲೆಯ ಮಾತುಗಳು, ಮಾತೆಂಬ ಹರಿತವಾದ ಹಲಗು ನನ್ನೊಡಲನ್ನು ತಾಗಿ ಅದರಿಂದ ಉಂಟಾದ ಗಾಯದ ನೋವನ್ನು ಸಹಿಸಲಾರದೆ ನನ್ನ ಉದರಾಗ್ನಿಯು ದಕ್ಕನೆ ಉರಿಯುತ್ತಿರುವುದು ದೇವಿ. ಅದನ್ನು ತಿಳಿದ ದಕ್ಷನು ಪಾಷಾಣ ಹೃದಯನಾಗಿ ತನ್ನ ಗುರುವಾದ ಭೃಗುದೇವನಿಂದ ಕೂಡಿ ನನ್ನನ್ನು ಪ್ರತಿಭಟಿಸಲು ಮಾರಣ ಮಹಾಯಜ್ಞವನ್ನು ಹೂಡಿರುವನು. ಮಾರಣ ಮಹಾಯಜ್ಞ ಅದನ್ನು ಮಾಡೋರಾರು ನಾನಲ್ಲವೇ? ಕರ್ಮದನು ಬಂಧದ ವಜ್ರಸದಿಂದ ಬಂಧಿತವಾದ ಬ್ರಹ್ಮಾಂಡವನ್ನೇ ಹಿಂಡಿ ತೆಗೆಯಲ್ಪಟ್ಟ ಉಗ್ರವಾದ ರಸವೇ ಸೋಮರಸ. ಅಲ್ಲಿನ ಆತ್ಮ ಶರೀರಗಳನ್ನು ಬಂಧಿಸಲ್ಪಟ್ಟ ಕಪಾಲ ಪಾತ್ರೆಗಳೇ ಸ್ಕೃತ್ಯೆಂಬ ದಿವ್ಯ ಪಾತ್ರೆ. ಪಂಚಭೂತಗಳಿಂದ ಬಂಧಿಸಲ್ಪಟ್ಟ ಹೋಮಾಗ್ನಿ ಕುಂಡದಲ್ಲಿ ದಕ್ಷ ಬ್ರಹ್ಮನಂತಹ ಸಾವಿರಾರು ಕರ್ಮ ಬಂಧಿತರು ಬೊಗೆಲ್ ಎಂದು ಭಸ್ಮವಾಗುವಾಗ ಮಾರಣ ಮಹಾಯಜ್ಞವನ್ನು ಮಾಡೋರಾರು ನಾನಲ್ಲವೇ? ಅದನ್ನು ತಿಳಿದಿದ್ದರು ವಿವೇಕರಹಿತನಾದ ನಿಮ್ಮ ಜನಕ ದಕ್ಷ ದೇವ. ಸ್ವಾಮಿ, ಅವಿವೇಕಿಯಾದ ಜನಕನಿಗೆ ವಿವೇಕದ ಮಾತುಗಳನ್ನಾಡಲು ನಾ ಅಲ್ಲಿಗೆ ಹೋಗಬಾರದೆ ಸರ್ವೋತ್ತಮ? ಸತಿ, ನಿನ್ನ ಮಾತುಗಳು ನಿನ್ನ ಜನಕನಿಗೆ ಹಿತವಾಗಿ ತೋರುವುದಿಲ್ಲ. ಅಲ್ಲದೆ ನೀನು ಅಲ್ಲಿಗೆ ಹೋದರೆ ನಿನಗೆ ಹಾನಿ ತಪ್ಪದು. ಸ್ವಾಮಿ, ತಂದೆಯು ನಿರಾಕರಿಸಿದರೆ ತಾಯಿಯಾದ ವೇದವತಿ ಇಲ್ಲವೇ? ಅಲ್ಲದೆ ನನ್ನ ಹಿರಿಯ ಸಹೋದರಿಯರಾದ ರೇವತಿ, ಪುಷ್ಯವತಿಯರು ನನ್ನನ್ನು ಆದರಿಸುವುದಿಲ್ಲವೇ? ನೀ ಹೇಳು ನಟರಾಜ, ಪ್ರಯಾಣಕ್ಕೆ ಸಿದ್ಧರಾಗಿ. ಹೇ ದಯಾಮಯನಾದ ಶಂಕರ, ನಾ ಮಾಡಿದ ಅಪರಾಧವೇನು? ನಿನಗಾದ ಅಪಜಯವು ನನಗಲ್ಲವೇ? ಮಾತನಾಡು ಮನದನ್ನ, ಮಾನಿನಿಯ ಮನದ ಆಸೆಯನ್ನು ಮುನಿಸಿಲ್ಲದೆ ಮನ್ನಿಸಿ ನಿನ್ನ ಧರ್ಮಪತ್ನಿ ರಾಜೇಶ್ವರಿಗೆ ದಕ್ಷ ಲೋಕದ ಯಜ್ಞ ಮಹೋತ್ಸವಕ್ಕೆ ಹೋಗಲು ಅನುಮತಿಯನ್ನು ಕೊಡು.
ಇದೋ ಇದೋ ನಿನಗೆ ನಮೋ ಎಂದು ನಮಸ್ಕರಿಸುವೆನು. ಮಹೇಶನ ರಾಣಿ ನೀನೆಂದು ಮಹೇಶನ ರಾಣಿ ನೀನೆಂದು ಮಹಾಯಜ್ಞವನ್ನು ಬಯಸದಿರು. ಮಹಾಯಜ್ಞದೊಳು ಫಲವಿಲ್ಲ. ಮಹಾಯಜ್ಞದೊಳು ಫಲವಿಲ್ಲ. ಮಹಾಯಜ್ಞದೊಳು ಫಲವಿಲ್ಲ. ಮಹಾಯಜ್ಞದೊಳು ಫಲವಿಲ್ಲ. ಮಹಮದಾಂಧ ನಿನ್ನ ಪಿತ ದಕ್ಷ ಯಾರು ಯಾರು ನನ್ನ ಜೀವನ ಚಕ್ರದ ಸೂತ್ರಧಾರಕನಾರು? ಅವನೇ ಅವನೇ ಅಶರೀರವಾಣಿಯಲ್ಲಿ ಹೇಳುತ್ತಿರುವ ತಾಂಡವ ಮೂರ್ತಿ. ನನಗೆ ಹಾನಿ ಬರುವುದೆಂದು ಮಾತನಾಡದೆ ಕುಳಿತಿರುವನೇ ಈ ಮಹಾದೇವನು. ನನಗುಂಟೆ ಹಾನಿ ದಕ್ಷ ದೇವನಲ್ಲಿ ಅಥವಾ ಮತ್ತೊಬ್ಬ ದೇವನಲ್ಲಿ? ನೋಡಿದೆ ಮಹೇಶ್ವರ, ಈ ಮಹತ್ತರವಾದ ರೂಪನ್ನು. ಬ್ರಹ್ಮ, ವಿಷ್ಣು, ಮಹೇಶ್ವರ, ರುದ್ರೇಶ, ಸದಾಶಿವರನ್ನು ಒಟ್ಟುಗೂಡಿಸಿ ಬಂಧಿಸಲ್ಪಟ್ಟ ನನಗೆ ಧಿಕ್ಕಾರವೇ ದಕ್ಷ ಯಜ್ಞದಲ್ಲಿ, ಅಥವಾ ನನ್ನ ಪತಿಯಾದ ನಿನಗೆ ಧಿಕ್ಕಾರವೇ? ಪರಮೇಶ್ವರ, ಶಂಕರ, ಅನುಜ್ಞೆಯನ್ನು ಕೊಡು, ಅನುಜ್ಞೆಯನ್ನು ಕೊಡು. ಕೈ ಸನ್ನೆಯಿಂದ ನನ್ನನ್ನು ಹೋಗು ಎಂದು ಹೇಳುತ್ತಿರುವೆಯಾ? ಕೈ ಸನ್ನೆ ಇರಲಿ, ಅದೇ ಆಶೀರ್ವಾದವು ನನ್ನ ಮೇಲಿರಲಿ. ನಾನಿನ್ನು ದಕ್ಷಲೋಕದ ಯಜ್ಞ ಮಹೋತ್ಸವಕ್ಕೆ ಹೊರಡುವೆನು. ನಂದೀಶ್ವರ, ನಂದೀಶ್ವರ, ಆದಿಶಕ್ತಿಗೆ ನಮಸ್ಕರಿಸುವೆನು. ಅನಾದಿ ಭಕ್ತ ಭೃಂಗೆ ಮೊದಲಾದ ಅಷ್ಟಮಹಾಕೋಟಿ ಗಣಾಧೀಶ್ವರರನ್ನು ಬರಮಾಡು. ನಾವೀಗಲೇ ತಂದೆಯ ಮನೆಯ ಯಜ್ಞ ಮಹೋತ್ಸವಕ್ಕೆ ಹೋಗಬೇಕಾಗಿದೆ. ಅಪ್ಪಣೆ ದೇವಿ.
ಶಂಕರ ಶಂಕರ ಆ ಚಂದ್ರಾರ್ಕವಾದ ವೈರತ್ವದ ಮಾತುಗಳನ್ನಾಡಿದನು. ಸ್ವಾಮಿ, ತಂದೆಯ ಮಾತಿಗೆ ಬೇಸರ ಪಡಬಾರದು ಭೂತೇಶ್ವರ. ಬಯಲಾಡಂಬರದ ಮಾತಿಗೆ ಬೇಸರವೇನು ಭೂತೇಶ್ವರಿ? ಬೆಂದಿ ತಿನ್ನೊಡಲು ಆ ಭವ್ಯ ಸತ್ರಿಯಾಗದ ಪುಣ್ಯ ಪುರುಷರ ಮಧ್ಯದಲ್ಲಿ ಬೆಂದಿಕ್ಕುವ ಸಮಿತ್ತುಗಳ ಅಗ್ನಿ ಜ್ವಾಲೆಯಂತೆ ನನ್ನನ್ನು ಹೊಗಳುತ್ತಿದ್ದ ವೇದ ಮಂತ್ರಗಳ ಸುನಾದಕ್ಕೆ ನಿನ್ನ ಜನಕನ ಕಠೋರವಾದ ವಿಷಮ ಜ್ವಾಲೆಯ ಮಾತುಗಳು ಉಕ್ಕಿ ಬರುತ್ತಿದ್ದ ಮಂಗಳಕರ ನಾದವನ್ನು ಮರೆಮಾಚಿಸುತ್ತದೆ. ಮೃಗುವಲ್ಲದೆ ಮತ್ತಾರು ಅವನನ್ನು ಮಾತನಾಡಿಸಲಿಲ್ಲ. ಆದರೆ ನಿನ್ನಲ್ಲಿನ ಬಾಂಧವ್ಯದ ಪ್ರೇಮವು ನನ್ನನ್ನು ಮೌನವಾಗಿ ಕುಳ್ಳಿರಿಸ್ತಾ ದಿವ್ಯ ಶಾಲೆಯಲ್ಲಿ. ದೇವೋತ್ತಮ, ಇಂತಹ ಅನಿವಾರ್ಯಗಳು ಒಂದು ಸಂಸಾರದಲ್ಲಿ ಎಷ್ಟೋ ನಡೆಯುವುದು. ಅದನ್ನು ಬಾಂಧವ್ಯದ ಮಮತೆಯಿಂದ ಸರಿಪಡಿಸಿಕೊಳ್ಳಬೇಕು. ಜಗತ್ತಿನ ಸಂಸಾರ ಚಕ್ರದ ಒಡೆಯನಾದ ನೀನೇ ಹೀಗಾದ ಮೇಲೆ ಇತರರ ಪಾಡೇನು ಸರ್ವೇಶ್ವರ? ಯುದ್ಧರಂಗದಲ್ಲಿ ಹರಿತವಾದ ಶಸ್ತ್ರಾಸ್ತ್ರಗಳಿಂದ ಉಂಟಾದ ಗಾಯದ ನೋವನ್ನಾದರೂ ಸಹಿಸಬಹುದು. ನಿನ್ನ ಜನಕನ ಕಠೋರವಾದ ವಿಷಮಜ್ವಾಲೆಯ ಮಾತುಗಳು, ಮಾತೆಂಬ ಹರಿತವಾದ ಹಲಗು ನನ್ನೊಡಲನ್ನು ತಾಗಿ ಅದರಿಂದ ಉಂಟಾದ ಗಾಯದ ನೋವನ್ನು ಸಹಿಸಲಾರದೆ ನನ್ನ ಉದರಾಗ್ನಿಯು ದಕ್ಕನೆ ಉರಿಯುತ್ತಿರುವುದು ದೇವಿ. ಅದನ್ನು ತಿಳಿದ ದಕ್ಷನು ಪಾಷಾಣ ಹೃದಯನಾಗಿ ತನ್ನ ಗುರುವಾದ ಭೃಗುದೇವನಿಂದ ಕೂಡಿ ನನ್ನನ್ನು ಪ್ರತಿಭಟಿಸಲು ಮಾರಣ ಮಹಾಯಜ್ಞವನ್ನು ಹೂಡಿರುವನು. ಮಾರಣ ಮಹಾಯಜ್ಞ ಅದನ್ನು ಮಾಡೋರಾರು? ನಾನಲ್ಲವೇ? ಕರ್ಮದನು ಬಂಧದ ವಜ್ರಸದಿಂದ ಬಂಧಿತವಾದ ಬ್ರಹ್ಮಾಂಡವನ್ನೇ ಹಿಂಡಿ ತೆಗೆಯಲ್ಪಟ್ಟ ಉಗ್ರವಾದ ರಸವೇ ಸೋಮರಸ. ಅಲ್ಲಿನ ಆತ್ಮ ಶರೀರಗಳನ್ನು ಬಂಧಿಸಲ್ಪಟ್ಟ ಕಪಾಲ ಪಾತ್ರೆಗಳೇ ಕೃತ್ಯೆಂಬ ದಿವ್ಯ ಪಾತ್ರೆ. ಪಂಚಭೂತಗಳಿಂದ ಬಂಧಿಸಲ್ಪಟ್ಟ ಹೋಮಾಗ್ನಿ ಕುಂಡದಲ್ಲಿ ದಕ್ಷ ಬ್ರಹ್ಮನಂತಹ ಸಾವಿರಾರು ಕರ್ಮ ಬಂಧಿತರು ಬೊಗೆಲ್ ಎಂದು ಭಸ್ಮವಾಗುವಾಗ ಮಾರಣ ಮಹಾಯಜ್ಞವನ್ನು ಮಾಡೋರಾರು? ನಾನಲ್ಲವೇ? ಅದನ್ನು ತಿಳಿದಿದ್ದರು ವಿವೇಕರಹಿತನಾದ ನಿಮ್ಮ ಜನಕ ದಕ್ಷದೇವ. ಸ್ವಾಮಿ, ಅವಿವೇಕಿಯಾದ ಜನಕನಿಗೆ ವಿವೇಕದ ಮಾತುಗಳನ್ನಾಡಲು ನಾ ಅಲ್ಲಿಗೆ ಹೋಗಬಾರದೆ ಸರ್ವೋತ್ತಮ? ಸತಿ, ನಿನ್ನ ಮಾತುಗಳು ನಿನ್ನ ಜನಕನಿಗೆ ಹಿತವಾಗಿ ತೋರುವುದಿಲ್ಲ. ಅಲ್ಲದೆ ನೀನು ಅಲ್ಲಿಗೆ ಹೋದರೆ ನಿನಗೆ ಹಾನಿ ತಪ್ಪದು. ಸ್ವಾಮಿ, ತಂದೆಯು ನಿರಾಕರಿಸಿದರೆ ತಾಯಿಯಾದ ವೇದವತಿ ಇಲ್ಲವೇ? ಅಲ್ಲದೆ ನನ್ನ ಹಿರಿಯ ಸಹೋದರಿಯರಾದ ರೇವತಿ, ಪುಷ್ಯವತಿಯರು ನನ್ನನ್ನು ಆದರಿಸುವುದಿಲ್ಲವೇ? ನೀ ಹೇಳು ನಟರಾಜ, ಪ್ರಯಾಣಕ್ಕೆ ಸಿದ್ಧರಾಗಿ. ಹೇ ದಯಾಮಯನಾದ ಶಂಕರ, ನಾ ಮಾಡಿದ ಅಪರಾಧವೇನು? ನಿನಗಾದ ಅಪಜಯವು ನನಗಲ್ಲವೇ? ಮಾತನಾಡು ಮನದನ್ನ, ಮಾನಿನಿಯ ಮನದ ಆಸೆಯನ್ನು ಮುನಿಸಿಲ್ಲದೆ ಮನ್ನಿಸಿ ನಿನ್ನ ಧರ್ಮಪತ್ನಿ ರಾಜೇಶ್ವರಿಗೆ ದಕ್ಷ ಲೋಕದ ಯಜ್ಞ ಮಹೋತ್ಸವಕ್ಕೆ ಹೋಗಲು ಅನುಮತಿಯನ್ನು ಕೊಡು. ಇದೋ ನಿನಗೆ ನಮೋ ಎಂದು ನಮಸ್ಕರಿಸುವೆನು. ಮಹೇಶನ ರಾಣಿ ನೀನೆಂದು ಮಹೇಶನ ರಾಣಿ ನೀನೆಂದು ಮಹಾಯಜ್ಞವನ್ನು ಬಯಸದಿರು.
ಎಚ್ಚರ. ಯಾರು ಯಾರು ನನ್ನ ಜೀವನ ಚಕ್ರದ ಸೂತ್ರಧಾರಕನವನು? ಅವನೇ ಅವನೇ ಅಶರೀರವಾಣಿಯಲ್ಲಿ ಹೇಳುತ್ತಿರುವ ತಾಂಡವ ಮೂರ್ತಿ. ನನಗೆ ಹಾನಿ ಬರುವುದೆಂದು ಮಾತನಾಡದೆ ಕುಳಿತಿರುವನೇ ಈ ಮಹಾದೇವನು. ನನಗುಂಟೆ ಹಾನಿ ದಕ್ಷ ದೇವನಲ್ಲಿ ಅಥವಾ ಮತ್ತೊಬ್ಬ ದೇವನಲ್ಲಿ? ನೋಡಿದೆ ಮಹೇಶ್ವರ, ಈ ಮಹತ್ತರವಾದ ರೂಪನ್ನು ಬ್ರಹ್ಮ ವಿಷ್ಣು ಮಹೇಶ್ವರ ರುದ್ರೇಶ ಸದಾಶಿವರನ್ನು ಒಟ್ಟುಗೂಡಿಸಿ ಬಂಧಿಸಲ್ಪಟ್ಟ ನನಗೆ ಧಿಕ್ಕಾರವೇ ದಕ್ಷ ಯಜ್ಞದಲ್ಲಿ, ಅಥವಾ ನನ್ನ ಪತಿಯಾದ ನಿನಗೆ ಧಿಕ್ಕಾರವೇ? ಪರಮೇಶ್ವರ, ಶಂಕರ, ಅನುಜ್ಞೆಯನ್ನು ಕೊಡು, ಅನುಜ್ಞೆಯನ್ನು ಕೊಡು. ಕೈ ಸನ್ನೆಯಿಂದ ನನ್ನನ್ನು ಹೋಗು ಎಂದು ಹೇಳುತ್ತಿರುವೆಯಾ? ಕೈ ಸನ್ನೆ ಇರಲಿ, ಅದೇ ಆಶೀರ್ವಾದವು ನನ್ನ ಮೇಲಿರಲಿ. ನಾನಿನ್ನು ದಕ್ಷಲೋಕದ ಯಜ್ಞ ಮಹೋತ್ಸವಕ್ಕೆ ಹೊರಡುವೆನು. ನಂದೀಶ್ವರ, ನಂದೀಶ್ವರ, ಆದಿಶಕ್ತಿಗೆ ನಮಸ್ಕರಿಸುವೆನು. ಅನಾದಿ ಭಕ್ತ ಭೃಂಗೆ ಮೊದಲಾದ ಅಷ್ಟಮಹಾಕೋಟಿ ಗಣಾಧೀಶ್ವರರನ್ನು ಬರಮಾಡು. ನಾವೀಗಲೇ ತಂದೆಯ ಮನೆಯ ಯಜ್ಞ ಮಹೋತ್ಸವಕ್ಕೆ ಹೋಗಬೇಕಾಗಿದೆ. ಅಪ್ಪಣೆ ದೇವಿ. ಪರಮೇಶ್ವರ, ಶಂಕರ, ಶಂಕರ, ಕೈಲಾಸದಲ್ಲಿ ಪರಮೇಶ್ವರನು ಬೇಡವೆಂದರೂ ಕೂಡ ಸತಿಯು ಹಠದಿಂದ ದಕ್ಷನ ಯಜ್ಞ
ಮಂಟಪಕ್ಕೆ ಬರತಕ್ಕಂಥ ಒಂದು ಅದ್ಭುತವಾದಂಥ ದೃಶ್ಯ. ಈ ಒಂದು ಯಜ್ಞ ಮಂಟಪದಲ್ಲಿ ತಂದೆ ಮತ್ತು ಮಗಳ ನಡುವೆ ನಡೆಯುವಂತಹ ಬಿರುಸಾದ ಮಾತಿನ ಚಕಮುಕಿ ಹಾಗೂ ಜಗನ್ಮಾತೆಯು ಯೋಗಾಗ್ನಿಯಲ್ಲಿ ತನ್ನನ್ನೇ ದಹಿಸಿಕೊಳ್ಳುವಂತಹ ಮನ ಕಲಕುವಂತಹ ಒಂದು ದೃಶ್ಯವನ್ನು ತಾವೆಲ್ಲರೂ ವೀಕ್ಷಿಸಲು ಸಿದ್ಧರಾಗಿರಿ. ಓಂ ಭೈರವಿ ಶಕ್ತಿಯೇ ನಮಃ. ದುರ್ಗಾಯೋ ಸ್ವಾಹಾ. ಓಂ ಕಾಳಿಕಾ ಶಕ್ತಿಯೇ ನಮಃ. ಭೂತೇಶ್ವರಿಯೇ ಸ್ವಾಹಾ. ಓಂ ಚಂಡಿಕಾ ಶಕ್ತಿಯೇ ನಮಃ. ಶಾಕಿನಿಯೋ ಸ್ವಾಹಾ. ಓಂ ಭಯಂಕರಿ ಶಕ್ತಿಯೇ ನಮಃ. ಢಾಕಿನಿಯೋ ಸ್ವಾಹಾ. ಜನಕ ಜನಕ ಸತಿ, ಅಕ್ಷಮಾಲವರ್ಣನನ್ನು ನಿಂದಿಸಬೇಡ. ದಕ್ಷ ದೇವನನ್ನು ಹಿಂಸಿಸಬೇಡ. ಅಕ್ಷದೇವನು ನಿನ್ನ ಪಾಲಿನ ದೈವ. ದಕ್ಷ ದೇವನು ನಿನ್ನ ಭಾಗ್ಯದ ಮೃತ್ಯು. ಮೃತ್ಯುಂಜಯನಲ್ಲಿ ವೈರಬೇಡ. ಯಜ್ಞ ವಿಜಯದಲ್ಲಿ ನಿನಗೆ ಆಟ ಬೇಡ. ಶಾಂತನಾಗು. ಶಾಂತಿ ಇಲ್ಲ. ಪತಿ ನಿಂದನೆಯನ್ನು ಮಾಡುವ ದ್ರೋಹಿ. ಪಿತ ನಿಂದನೆಯನ್ನು ಮಾಡುವ ದೋಷಿ. ಪರಶಿವನನ್ನು ಮರೆತ ಘಾತಕ. ವರ ತಂದೆಯನ್ನು ಮರೆತ ಘಾತಕಿ. ಛೀ, ನೀನು ನನ್ನ ತಂದೆಯಲ್ಲ. ಏನಂದೆ? ಮತ್ತೊಮ್ಮೆ ಹೇಳು. ನೀನು ನನ್ನ ತಂದೆಯಲ್ಲ, ತಂದೆಯಲ್ಲ, ತಂದೆಯಲ್ಲ. ಅನೇಕ ವರ್ಷಗಳ ಕಾಲ ಅತ್ಯುಗ್ರವಾದ ತಪಸ್ಸನ್ನು ಆಚರಿಸಿ ಸಾವಿರಾರು ಹೆಣ್ಣು ಮಕ್ಕಳನ್ನು ಪಡೆದಿದ್ದರೂ ಕೂಡ ನನ್ನ ಧರ್ಮ ಪತ್ನಿಯಾದ ವೇದವತಿಯ ಮಹಾದಾಸಿಯಂತೆ ನಿನ್ನನ್ನು ಮಗಳಾಗಿ ಪಡೆದ ತಪ್ಪಿಗೆ ಈ ಮಾತನ್ನು ಹೇಳಬೇಕಾದ್ದೆ. ನೋಡಿದೆಯಾ ದೇವಿ, ನಿನ್ನ ಮುದ್ದಿನ ಮಗಳು ಆಡುತ್ತಿರುವ ಮಾತನ್ನು? ಹಾಗಾದರೆ ಕೇಳು, ಹಾಗಾದರೆ ಕೇಳು, ನೀನು ನನ್ನ ಮಗಳಲ್ಲ. ಸ್ಥಿರನಾಗು, ಸ್ತಬ್ಧಳಾಗು. ದಕ್ಷ, ನಿನ್ನ ಯಜ್ಞಶಾಲೆಯನ್ನು ಅಲಂಕರಿಸಿರುವ ಋಷಿಗಳಿಗೆ, ಅಲ್ಲಿ ಕುಳಿತಿರುವ ವಿಷ್ಣುವೆ ಮೊದಲಾದ ದೇವತೆಗಳಿಗೆ, ನೀನು ಮಾಡುತ್ತಿರುವ ಹೋಮಾಗ್ನಿ ಪಾತ್ರೆಯಲ್ಲಿ ಕವಿ ಕವಿದು ಬೆಳಗುತ್ತಿರುವ ಯಜ್ಞೇಶ್ವರನಿಗೆ ನನ್ನ ಪರಶಿವನಲ್ಲವೇ ಚೈತನ್ಯ ಸ್ವರೂಪನು? ಚೈತನ್ಯ ಸ್ವರೂಪನು. ಸತಿ, ನಿನ್ನ ವೃತ್ತಾಕಾಂಕ್ಷೆಯನ್ನು ನಿಲ್ಲಿಸು. ದಕ್ಷ ಯಜ್ಞದ ಭೂತೇಶ್ವರನಲ್ಲವೇ ಈ ದಕ್ಷ ಬ್ರಹ್ಮ ಯಜ್ಞಾಧಿಕಾರಿಯೇ. ಅಲ್ಲಿ ಕಾಣುವ ಭೃಗುದೇವನು. ಗೌರಿ, ಕ್ಷಮಿಸಿರುವೆನು, ಎಚ್ಚರಿಕೆ. ದಕ್ಷ, ಭಯಂಕರವಾದ ಕಾಡಿನಲ್ಲಿ ಅದ್ಭುತ ಪ್ರವಾಹದಿಂದ ಹರಿಯುತ್ತಿರುವ ನದಿಗಳು ತನ್ನಿಚ್ಛೆಯಿಂದ ದಡವೆರಡನ್ನು ಕೆಳಿಸಿದಂತೆ ಭೃಗು ದಕ್ಷರುಗಳೆಂಬ ನದಿಗಳು ತನ್ನಿಚ್ಛೆಯಿಂದ ದಡವೆರಡನ್ನು ಕೆಳಿಸಿ ನಾಶವಾಗಬೇಡಿ. ದುರ್ಧರೆ, ಯಾವ ಮಹಾವೀರನು ತನ್ನ ಧರ್ಮವನ್ನು ಸಾರ್ಥಕಪಡಿಸಿಕೊಳ್ಳಬೇಕೆಂಬ ಅಭಿಲಾಷೆಯಿಂದ ಒಂದು ದುರಂತವಾದ ನಕ್ಷೆಯನ್ನು ನಿರ್ಮಿಸಿರೋನು. ಆ ಭಯಂಕರವಾದ ನಕ್ಷೆಯಿಂದ ಅದೊಂದು ಗಂಗಾ ಪ್ರವಾಹ ಹೊರಹೊಮ್ಮುವ ತನಕ ಶಾಂತಿ ಇಲ್ಲ. ಅಂತ ಪವಿತ್ರವಾದ ಭಯಂಕರವಾದ ಗಂಗಾ ಜಲದಲ್ಲಿ ನಿನ್ನಂತ ದಕ್ಷ ಬ್ರಹ್ಮ ಕೋಟಿಗಳು ಮುಳುಗಿ ಹಾಳಾಗುವರು. ದಿಗ್ದರ್ಶದ ಬಲೆ. ಗೌರಿ,
ಘನವಂತ ನಿಲ್ಲು ಘನ ಚಂಚಲೆ ಗೌರಿ ಘನವಂತ ನಿಲ್ಲು ಘನ ಚಂಚಲೆ ಘೋರ ಯಜ್ಞದಲ್ಲಿ ಕಾರಿಕೊಳ್ಳುವ ಶಿವನ ಗೌರಿ ಘೋರ ಯಜ್ಞದಲ್ಲಿ ಕಾರಿಕೊಳ್ಳುವ ಶಿವನ ಧೀರನೆಂದಳು ಗೌರಿ ಧೀರನೆಂದಳು ಕಾರಿಂದ ಬರುವ ಭೂತೇಶನನ್ನು ಧೀರನೆಂದಳು ಕಾರಿಂದ ಬರುವ ಭೂತೇಶನನ್ನು ಗೌರಿ ಘನವಂತ ನಿಲ್ಲು ಘನ ಚಂಚಲೆ ಘನ ಚಂಚಲೆ ಘನ ಚಂಚಲೆ ಘನವಂತ ನಿನಗೆ ಘೋರ ಪಾತಕ ದಕ್ಷ ಘನವಲ್ಲ ನಿನಗೆ ಘೋರ ಪಾತಕ ದೀಕ್ಷನಾಥ ನಿನ್ನ ಸಾರಿಕೊಳ್ಳುವ ಶಿವನು ದೀಕ್ಷನಾಥ ನಿನ್ನ ಸಾರಿಕೊಳ್ಳುವ ಶಿವನು ದುರ್ಗನಾದೆಯ ದಕ್ಷ ಗೌರಿ ದುರ್ಗನಾದೆಯ ಸಾರುತ್ತ ಬರುವ ಶೂರಾಗದಿಂದ ದುರ್ಗನಾದೆಯ ಸಾರುತ್ತ ಬರುವ ಶೂರಾಗದಿಂದ ದಕ್ಷ ಕನವಲ್ಲ ನಿನಗೆ ಘೋರ ಪಾತಕ ಘೋರ ಪಾತಕ ಘೋರ ಪಾತಕ ದಿಗ್ದರ್ಶದ ಬಲೆ ಭಿಕ್ಷುಕನನ್ನು ಕೈ ಹಿಡಿದ ಭಿಕ್ಷುಕಿ ಏನಂದೆ ಭಿಕ್ಷುಕನನ್ನು ಕೈ ಹಿಡಿದ ಭಿಕ್ಷುಕಿ ಎಂದೆ ಪದ್ಮಾಕಾರದಲ್ಲಿ ವಾಸ ಮಾಡುವ ಕಪ್ಪೆಯು ಪದ್ಮಗಂಧವನ್ನು ಬಲ್ಲದೆ ಅವನೇನು ಬಲ್ಲನು ಆ ದರಿದ್ರ ಪರಿಶಿವನು ಈ ದಕ್ಷ ಬಾಂಧವ್ಯದ ಅಭಿಮಾನವನ್ನು ದಕ್ಷ ದಸೆಗೆಟ್ಟು ಹಂಬಲಿಸಬೇಡ. ದರಿದ್ರರ ಪುಣ್ಯನಿಧಿಯು ಪರಶಿವನು. ಯಾವ ಪರಮಾತ್ಮನ ಪವಿತ್ರ ನಾಮವಾದ ಶಿವ ಎಂಬ ಎರಡಕ್ಷರಗಳನ್ನು ಅಂತ್ಯಕಾಲದಲ್ಲಿ ಪಠಿಸಿ ರೌರವಾದಿ ಕುಂಬಿ ಪಾತಕನ ರಕಂಗಗಳನ್ನು ನಿವಾರಿಸಿಕೊಳ್ಳುವರೋ ಅಂತ ಶಿವನಾಮವು ನಿನಗೆ ವಿಷವಾದ ಮೇಲೆ ಎಲ್ಲಿಂದ ಬರಬೇಕು ಸುಖ? ತಿರುಳಾಗು. ನಿನ್ನ ಪತಿ ಪರಶಿವನ ರಕ್ತಧಾರಿಯು ಆಶ್ಚರ್ಯತ. ಶಿವ ಅವನ ಮಾತರವಾದ ಕರುಳುಗಳೇ ಯಜ್ಞಕುಂಡ, ಪರಮೇಶ್ವರ ಕಠಿಣವಾದ ಮೂಳೆಗಳೇ ಒಟ್ಟಿಲು, ಬೆರಳುಗಳೇ ಯಜ್ಞೇಶ್ವರನ್ನು ಪ್ರತಿಷ್ಠೆ ಮಾಡುವ ಸಮಿತ್ತಗಳು, ಸಣ್ಣ ಸಣ್ಣ ಗ್ರಂಥಿಗಳೇ ತಿಲಗಳು, ಆ ದೂರ್ಜಟಿಯ ಕೇಶ ರಾಶಿಗಳೇ ಧರ್ಮಾಂಕುರಗಳು. ಅವನನ್ನು ಬಳಸಿರುವ ಅಷ್ಟ ಮಹಾಕೋಟಿ ಗಣಗಳ ಯಜ್ಞಕ್ಕೆ ಅವಿರ್ಭಾಗವೆಂದು ಭಾವಿಸಿರುವ ಯಜ್ಞವನ್ನು ನೋಡು ಗೌರಿ, ಯಜ್ಞವನ್ನು ನೋಡು. ಓಂ ಭೈರವೇ ಶಕ್ತಿಯೇ ನಮಃ, ದುರ್ಗಾಯೇ ಸ್ವಾಹ. ಓಂ ಕಾಳಿಕಾ ಶಕ್ತಿಯೇ ನಮಃ, ಭಾಗಿನಿಯೇ ಸ್ವಾಹ. ಓಂ ಪ್ರಚಂಡ ಭೈರವಿಯೇ ನಮಃ, ಭಾಗಿನಿಯೇ ಸ್ವಾಹ. ಓಂ ಪ್ರಚಂಡ ಭೈರವಿ ಶಕ್ತಿಯೇ ನಮಃ, ಶಾಕಿನಿಯೇ ಸ್ವಾಹ. ನನ್ನ ಮನವು ಪರಮೇಶ್ವರನ ಮಹತ್ವಾಕಾಂಕ್ಷೆಯ ನುಡಿಯಿಂದ ನಿಶ್ಶಬ್ದವಾಯಿತು. ಪಾತಾಳ ಸರ್ಪದಂತೆ ಬುಸುಗುಡಬೇಡ, ಪಾತಾಳ ನದಿಯಂತೆ ಬೋರ್ಗರೆಯಬೇಡ. ಪತಿ ನಿಂದನೆಯನ್ನು ಮಾಡುವ ವಿಘಾತ. ಇದೊಂದು ಬಾರಿ ಶಿವನಾಮವನ್ನು ಕೇಳಿ ಎಚ್ಚರನಾಗು, ಇಲ್ಲವಾದರೆ ನಾಶವಾಗು. ಇದೇ ನನ್ನ ಪತಿಯ ಋಣಾನುಬಂಧದ ಕಡೆಯ ಶಿವನಾಮ. ನಾ ದೂರಾದ ಮೇಲಾದರೂ ನಿನಗೆ ಬುದ್ಧಿ ಬರಲಿ. ನಾನಿನ್ನು ಪತಿ ಪರಮೇಶ್ವರನ ಸಾತ್ವಿಕ ಜ್ಞಾನದಲ್ಲಿ ಸೂಕ್ಷ್ಮ ಶರೀರಿಯಾಗಿ ಬೆರೆಯುವೆನು. ಶಂಕರ, ಪರಮೇಶ್ವರ, ನಾನಿನ್ನು ಕೈಲಾಸಕ್ಕೆ ಬರಲಾರೆ, ನಾನಿನ್ನು ಕೈಲಾಸಕ್ಕೆ ಬರಲಾರೆ. ಶಂಕರ, ನನ್ನ ಅಪರಾಧವನ್ನು ಮನ್ನಿಸು,
ನನ್ನ ಅಪರಾಧವನ್ನು ಮನ್ನಿಸು ಪರಮೇಶ್ವರ, ಮನ್ನಿಸು. ಅಪರಾಧವನ್ನು ಮನ್ನಿಸು ದೇವಾ. ಭೃಗುದೇವ ಸಹಿಸಲಾರೆನು ಭೃಗುದೇವ ಸಹಿಸಲಾರೆನು ಪ್ರಳಯ ರುದ್ರನೇ ಬಾ, ಭೃಗುದೇವ ಜಾಲಬ್ರಹ್ಮ ಓಂ ನಮಃ ಶಿವಾಯ. ಭೃಗುದೇವ ಓಂ ನಮಃ ಶಿವಾಯ. ಭೃಗುದೇವ ಓಂ ನಮಃ ಶಿವಾಯ. ಶಂಕರ ದಕ್ಷ ಆಳಾದ
ನನ್ನಲ್ಲಿ ದುರ್ಭೇದವನ್ನು ಬೆಳೆಸಿದ ವಿಘಾತ, ವಿಷವನ್ನು ಮರೆಮಾಚಿ ಶೃಂಗಾರವಾಗಿ ಕಾಣುವ ಕಾಲಭುಜಗನಲ್ಲವೇ ನೀನು? ಸಣ್ಣ ಸಣ್ಣ ಕಲ್ಲು ಬಂಡೆಗಳಲ್ಲಿ ವಾಸ ಮಾಡುವ ನಿನಗೇಕೆ ಈ ಸುವಿವೇಕದ ವಿಚಾರ? ನೀನೇನು ದಕ್ಷರಂತೆ ರಾಜನೋ ಅಥವಾ ಈ ಭೃಗುವಿನಂತೆ ಪೂಜ್ಯನೋ? ಅಲ್ಲಿ ನೋಡು ಮೃಗುವೆ, ನಿನ್ನ ಯಜ್ಞ ದೇವಿಯು ಮೌನವಾಗಿ ಕುಳಿತಿರುವಳು. ಅವಳೇ ಮಹಾದೇವನ ಅರ್ಧಾಂಗಿ ಮಹಾಕಾಳಿ. ಅವಳು ಮನಗೆಟ್ಟರೆ ಮಹಾದೇವನು ಕೋಪಿಸಿಕೊಳ್ಳುವನು. ಮನಗೆಟ್ಟಳಾಸತಿ ತನ್ನ ಮೂರ್ಖತನದಿಂದ. ನೀನು ಪರಮೇಶ್ವರನು. ಕುಪಿತನಾದರೆ ನನ್ನನ್ನು ಮಾಡುವುದೇನು? ಭೃಗು, ಕಣ್ಣಂದು ಹಾಳಾಯಿತು ಅವರಿರುವರ ಕೋಪದಲ್ಲಿ. ನಿನಗಾಗುವುದು ಇನ್ನುಳಿದ 2 ಕಣ್ಣುಗಳಿಗೆ ದೀಕ್ಷೆ. ಮೂರ್ಖ, ನಿನ್ನಿಂದ ನನಗೆ ಪ್ರಾಯಶ್ಚಿತ್ತ. ಯಾರೊಡನೆ ನಿನ್ನ ತನುಮನವನ್ನು ಯಜ್ಞದೇವಿಗೆ ಅವಿರ್ಭಾಗವನ್ನಾಗಿ ಮಾಡುವುದು? ಜೈ ಭೈರವಿ. ಭೃಗು, ಸಂಧಿಸುವೆನು ಶೀಘ್ರದಲ್ಲಿ. ಮುಂದೆ ನಿನಗಾಗುವುದು ಪ್ರಾಯಶ್ಚಿತ್ತ. ಜಗನ್ಮಾತೆಯು ಪರಮೇಶ್ವರನ ರೌದ್ರರಸದಿಂದ ವೀರಭದ್ರನ ಉದ್ಭವ. ಹಾಲಾಹಲದ ಮನುವಿನಿಂದ ಕೂಡಿದ ಮಾರಣ ಮಹಾಯಜ್ಞಕ್ಕೆ ಹೋದಳೇಕೆ ಸತಿ? ಪತಿಯ ಪ್ರೇಮಕ್ಕಿಂತಲೂ ಅವಿಚಾರದಿಂದ ಕೂಡಿದ ತನ್ನ ತಂದೆಯ ಪ್ರೇಮವೇ ಹೆಚ್ಚಾಯಿತು. ನನ್ನಲ್ಲಿ ವೈರತ್ವವನ್ನು ಸಾಧಿಸಿರುವ ದಕ್ಷನು ತನ್ನ ಮಗಳಲ್ಲಿಯೂ ಸಾಧಿಸಿರಬಹುದು. ಇದರಿಂದ ಅನೇಕ ಪರಿಭವಗಳನ್ನು ಅನುಭವಿಸಬೇಕಾಗುತ್ತದೆ. ಪರಿಭವ ಪರಿಭವ ಪರಿಭವವಾಯಿತು ಮಹೇಶ್ವರ. ಏನು? ದಕ್ಷ ಬ್ರಹ್ಮನ ಯಜ್ಞಶಾಲೆಯಲ್ಲಿ ಪರಿಭವವಾಯಿತೇ ನಮ್ಮ ಶರಣರಿಗೆ? ಸಂಶಯವೇನು ಪರಮಾತ್ಮ? ಜಗನ್ಮಾತಾ ಸತಿಯು ಆತ್ಮಜ್ಯೋತಿಯಲ್ಲಿ ಬೆರೆತಳು. ಸಂಶಯ ಸಂಶಯ. ದಕ್ಷ ಯಜ್ಞಕ್ಕೆ 1 ಬಾರಿ ಕ್ಷಮಿಸಿದರೆ ಮತ್ತೊಂದು ಬಾರಿ ಬಯಲನ್ನು ಚುಂಬಿಸಿದನೇ ದಕ್ಷ. ಭಯಂಕರವಾದ ಕಾರ್ಯ ಉಂಟು ವೀರಭದ್ರ. ಹೇವಿಲ್ಲ ಬ್ರಹ್ಮಾಂಡದಲ್ಲಿ ಈ ವೀರಭದ್ರನಿಗೆ ಯಾವ ಮಹಾವೀರನು ತನ್ನ ಶಿವಧರ್ಮವನ್ನು ಸಾರ್ಥಕಪಡಿಸಿಕೊಳ್ಳಬೇಕೆಂದು ಪರಮೇಶ್ವರನ ಜಟಾಜೂಟಾಗ್ರ ಭಾಗದಲ್ಲಿ ಜನ್ಮವೆತ್ತಿ
ಈ ದಿವ್ಯ ಕನಕಾದ್ರಿ ಭವ್ಯ ಶಿಲಾಗ್ರ ಭಾಗದಲ್ಲಿ ನಿಂತಿರಲು ಭಯ ಭಯವೆಲ್ಲಿಂದ ಬಂತು ತಂದೆ? ದಕ್ಷನನ್ನು ಅತಿಗಡೆಯಬೇಡ ವೀರೇಶ. ಅವನು ಅಪ್ರತಿಮ ಪರಾಕ್ರಮಿ. ಬಲ್ಲಿದನಾದ ಭೃಗುದೇವನಿಂದ ಕೂಡಿ ನನ್ನನ್ನು ಪ್ರತಿಭಟಿಸಲು ಮಾರಣ ಮಹಾಯಜ್ಞವನ್ನು ಹೂಡಿರುವನು. ಸರ್ವೇಶ್ವರ, ಆ ದಕ್ಷಯಜ್ಞದ ವಿನಾಶಕ್ಕೆ ಹೋಗಲು ಅನುಗ್ರಹವನ್ನು ನೀಡಬೇಕೆಂದು ಬೇಡುವೆನು. ವಿಜಯೀ ಭವ. ನಂದೀಶ್ವರ, ಕುಮಾರನಿಗೆ ಸಹಾಯಕನಾಗ. ಅಪ್ಪಣೆ ಮಹಾದೇವ. ಜಯ ಜಯ ಶಿವಶಂಕರ. ದಕ್ಷಯಜ್ಞ ನಾಟಕದ ಕೊನೆಯ ದೃಶ್ಯ. ದಕ್ಷನ ಮರಣ, ಪರಮೇಶ್ವರನಿಂದ ಪುನಃ ಜನ್ಮ ಪಡೆಯುವಂತಹ ಈ ದೃಶ್ಯವನ್ನು ವೀಕ್ಷಿಸಿ. ಓಂ ಭೈರವಿ ಶಕ್ತಿಯೇ ನಮಃ. ದುರ್ಗಾಯ ಸ್ವಾಹ. ಓಂ ಕಾಳಿಕಾ ಶಕ್ತಿಯೇ ನಮಃ. ಭೂತೇಶ್ವರಿಯೇ ಸ್ವಾಹ. ಓಂ ಚಂಡಿಕಾ ಶಕ್ತಿಯೇ ನಮಃ. ಶಾಕಿನಿಯೇ ಸ್ವಾಹ. ಓಂ ಭಯಂಕರಿ ಶಕ್ತಿಯೇ ನಮಃ. ಡಾಕಿನಿಯೇ ಸ್ವಾಹ. ಜಯ ಜಯ ಶಿವಶಂಕರ. ನಿಲ್ಲು ಕುಮಾರ. ಸ್ತಬ್ಧನಾಗು ದಕ್ಷ ಬ್ರಹ್ಮ. ಎಲೈ ವಿಕೃತ ವೇಷಿ, ನಿನ್ನನ್ನು ನೋಡಿದರೆ ಅಸುಳೆಯಂತೆ ಕಾಣುತ್ತಿರುವೆ. ನೀನಾರು ಕುಮಾರ? ನಿನಗೇಕೆ ನಿನಗೇಕೆ ಆ ಸಿವಿವೇಕದ ವಿಚಾರ? ಸಾಕು ಬಾಯಿ ಮುಚ್ಚು. ದಿಗ್ದರ್ಶಕ, ಅದಾವ ನಿಷ್ಠೂರವಾದ ಮಾತು ನಿನ್ನದು. ನಿಷ್ಠೂರವೇನು ದಕ್ಷ ಬ್ರಹ್ಮ? ತಾಯಿಯೇ ಗೌರಿ, ತಂದೆಯೇ ಶಿವ, ಇವರ ನಿಂದಾಸ್ಪದವಾದ ಯಜ್ಞನಾಶಕ್ಕೆ ಸಂಶಯವೇನು? ತಾಯಿಯು ಸತ್ತಳು, ತಂದೆಯು ಸಮಾಧಿಯಲ್ಲಿ ನಿಂತಿರುವುದು. ನಾಶವಿಲ್ಲದ ಶಿವಶಕ್ತಿಯರಲ್ಲಿ ವಿನಾಶವನ್ನು ಕಲ್ಪಿಸುವ ಅಜ್ಞಾನಿ ದಕ್ಷ, ಮರವನ್ನು ತರೆದು ರಂಬೆಯು ಮೇಲೆ ಬೀಳುವುದನ್ನು ತಿಳಿಯದೆ ಮರದಡಿಯಲ್ಲಿ ನಿಂತು ಅವಿವೇಕಿಯಾಗಬೇಡ. ನಂದೀಶ್ವರ, ಸತಿಯನ್ನು ದಕ್ಷಯಜ್ಞಕ್ಕೆ ಆವಿರ್ಭಾವವನ್ನಾಗಿ ಮಾಡಿ ಓಡಿ ಹೋದ ಖಂಡ ನಿನ್ನಂತಹ ಹೃದಯಕ್ಕಿಲ್ಲ. ದಕ್ಷಯಜ್ಞದಲ್ಲಿ ಸ್ಥಾನ ಹೊರಡು. ಭೃಗು, ಸಾಕು ಬಾಯಿ ಮಚ್ಚ. ಗರ್ವದಿಂದ ಮೆರೆಯುತ್ತಿರುವ ನಿನ್ನ ಪ್ರಾಯಶ್ಚಿತವು ಮುಂದೆ ನಿನಗೇ ಗೊತ್ತಾಗುವುದು. ಧೂರ್ತ, ನಿನ್ನಿಂದ ನನಗೆ ಪ್ರಾಯಶ್ಚಿತ್ತವೇ? ಇದು ನನ್ನ ಮಂತ್ರೋಪದೇಶದ ಯಜ್ಞ ಭಾಗಕ್ಕೆ ನಿನ್ನನ್ನು ಆವಿರ್ಭಾಗವನ್ನಾಗಿ ಮಾಡುವುದು. ಈ ನಿನ್ನ ಭೋಗದ ವೃತ್ತಿ ಸ್ವರೂಪನಾದ ಈ ದುರಧೀರನ ಮುಂಗಡೆಯಲ್ಲಿ ದಿಟ್ಟತನವೇ? ಭೃಗು, ಮೃತ್ಯುಂಜಯನ ಭಕ್ತನೊಡನೆ ಅಮಂಗಳದ ಮಾತನಾಡುವೆಯ? ಮನಸ್ಸಿಗೆ ಬಂದಂತೆ ಮಾತನಾಡಲು ಸಹಾಯಕವಾಗುವ ಆ ನಿನ್ನ ದಂತಗಳಿಗೆ ಈಗೋ ಮಾಡುವೆನು ಪ್ರಾಯಶ್ಚಿತ. ನಂದೀಶ್ವರ! ವಿಘಾತ, ದಕ್ಷ ಪೂಜ್ಯನನ್ನು ಘಾತಿಸಿದ ನಂದೀಶ, ಇದು ನಿನ್ನನ್ನು ಸುತ್ತುಗಟ್ಟಿರುವ ಶಿವಗಣಗಳನ್ನು, ನಿನ್ನನ್ನು ನನ್ನ ಯಜ್ಞ ಭೂಮಿಯ ಭೂತಗಳಿಗೆ ಅವಿರ್ಭಾಗವನ್ನಾಗಿ ಮಾಡುವೆನು. ಸ್ಥಿರನಾಗು ದಕ್ಷ ಬ್ರಹ್ಮ. ಸ್ತಬ್ಧನಾಗು ವೀರಭದ್ರ. ದಿಗ್ದರ್ಶಕ, ಧರ್ಮಕ್ಕೆ ವಿರೋಧವಾಗಿ ನಾಸ್ತಿಕತ್ವದ ಕೂಪದಲ್ಲಿ ಮುಳುಗಿರುವ ನಿನ್ನ ಗರ್ವದ ಬೇರನ್ನು ಕಿತ್ತೊಗೆಯಲು ಬಂದಿರುವ ಈ ವೀರಾಗ್ರನಿಗೆ ಯಜ್ಞದ ಆವಿರ್ಭಾಗವನ್ನು ಒಪ್ಪಿಸಿ ಕ್ಷಮೆಯನ್ನು ಬೇಡುವೆಯೋ ಅಥವಾ ಹರಣವನ್ನು ನೀಡುವೆಯೋ? ಅಲೇ ವೀರಭದ್ರ, ವೀರಾಗ್ರಣಿ ಎಂಬುದು
ನಿನ್ನ ಪೌರುಷಕ್ತಿಯಿಂದಲೇ ವ್ಯಕ್ತವಾಗುತ್ತದೆ. ಕಾಲಭೈರವಿಯ ಪರಬಾಂಡದಳ್ ತಿರಿದುಂಬ ಪರ ಭಿಕ್ಷುಕನ ಪುತ್ರನೇ, ಆಹ್ವಾನವಿಲ್ಲದೆ ಭಿಕ್ಷುಕನಂತೆ ಬಂದು ನಾಯಂತೆ ಚೀರಾಡುತ್ತಿರುವ ನಿನ್ನ ನಾಲಿಗೆಯನ್ನು ಸೀಳಿ ಬಿಡುವೆನು ಎಚ್ಚರಿಕೆ. ದಕ್ಷ, ದುಷ್ಟರನ್ನು ನಿಗ್ರಹಿಸಿ ಶಿಷ್ಟರನ್ನು ಪರಿಪಾಲಿಸಲು ಸ್ವೇಚ್ಛಾವಿಹಾರಿಯಾಗಿ ಸಂಚರಿಸುವ ಈ ಕಾಲರುದ್ರನ ಪುತ್ರನಿಗೆ ನಿನ್ನಂತಹ ದೈವದ್ರೋಹಿಗಳ ಆಹ್ವಾನ ಅಗತ್ಯವಿಲ್ಲ. ನನ್ನ ನಾಲಿಗೆಯನ್ನು ಸೀಳುವುದಕ್ಕೆ ಮೊದಲು ನಿನ್ನ ರುಂಡವು ಚೆಂಡಾಡುವುದನ್ನು ಉಳಿಸಿಕೊ. ವೀರಭದ್ರ, ಕಾಲರುದ್ರನನ್ನು ಯಜ್ಞದ ಕುರಿಯಂತೆ ಕಟ್ಟಿ ಕರ್ಪೂರದ ಉರಿಯಂತೆ ಮಾಡಲು ಹೂಡಿರುವ ಭಯಂಕರವಾದ ಈ ದಕ್ಷ ಯಜ್ಞದಲ್ಲಿ ನಿನಗೆ ಉಳಿವೇ ಇಲ್ಲದಿರುವಾಗ ಆಹ್ವಾನ ಬೇರೆ ಬೇಕೋ ಭಿಕ್ಷುಕನ ಮಗನೇ? ದಕ್ಷ, ಅಳುವುದು ಉಳಿಯುವುದು ಕರ್ತವ್ಯದ ಕೊನೆಯಲ್ಲಿ. ದಿಗ್ಬಂಧಕ, ಗರ್ಭಸುತೆಯನ್ನು ಧಿಕ್ಕರಿಸಿದ ದ್ರೋಹಿ, ಎಚ್ಚರಾಗಿ ಹಿಂದಿರುಗು. ಅದೋ ಮೃತ್ಯುವಿನ ಗಾಂಧಿಕತನ ಶಬ್ದವನ್ನು ಆಲಿಸು. ನಿನ್ನ ತನುಮನಗಳನ್ನು ಆವರಿಸಲು ಮೃತ್ಯು ದೇವಿಯು ಕೈ ಹೊಯ್ದು ನಗುತ್ತಿರುವಳು. ನಿನ್ನ ಅಧಿದೈವವಾದ ಕಾಲಭೈರವನ ಕಣ್ಕಿಡಿಯಂತೆ ಪ್ರಜ್ವಲಿಸುತ್ತಿರುವ ಈ ಪ್ರಳಯ ರುದ್ರನ ಖಡ್ಗಕ್ಕೆ ಬಲಿಯಾಗುವುದೇ ನಿನಗೆ ಪ್ರಾಯಶ್ಚಿತ್ತ. ವೀರೇಶ, ಈ ದಕ್ಷ ಬ್ರಹ್ಮನ ಕೋಪಾಗ್ನಿಗೆ ಎದುರಾಗಿ ನಿಲ್ಲು. ಬೇಗ ಪ್ರತ್ಯಕ್ಷನಾಗು. ಶಾಂತನಾಗು ವೀರೇಶ. ಪರಮೇಶ್ವರ, ದಯಾಕರನಾದ ದಕ್ಷನನ್ನು ಕಾಪಾಡಬೇಕೆಂದು ಬೇಡಿಕೊಳ್ಳುವೆನು. ಜಗದೀಶ್ವರ, ತನ್ನ ರಾಜಸದ ಅಹಂಕಾರದಿಂದ ಅಪಾರವಾದ ಪ್ರಾಯಶ್ಚಿತ್ತವನ್ನು ಅನುಭವಿಸಿದ್ದಾನೆ ಈ ದಕ್ಷ ಬ್ರಹ್ಮ. ಈತನನ್ನು ಉದ್ಧರಿಸುವುದೇ ಉತ್ತಮ. ಪರಮಾತ್ಮ, ದಕ್ಷನ ಬಲಾತ್ಕಾರದ ಮೋಸಕ್ಕೊಳಗಾಗಿ ಶಿವನಿಂದನೇ ಕೇಳಿ ದಾಕ್ಷಾಯಣಿ ಅಗ್ನಿ ಪ್ರವೇಶವನ್ನು ಕಣ್ಣಿಂದ ನೋಡಿದ ಅಪರಾಧವನ್ನು ಮನ್ನಿಸಬೇಕು ದೇವ. ವಿಷ್ಣು ಬ್ರಹ್ಮಾದಿ ದೇವತೆಗಳೇ, ನಿಮ್ಮ ಅಭೀಷ್ಟವೇ ನನ್ನ ಅಭೀಷ್ಟ. ಕುಮಾರ, ಸರ್ವೇಶ್ವರ, ನಿನ್ನ ಅದ್ಭುತವಾದ ಆಯುಧಕ್ಕೆ ಬಲಿಯಾದ ಈ ದಕ್ಷ ಬ್ರಹ್ಮನ ಶಿರಸ್ಸೆಲ್ಲಿ. ಮಹಾದೇವ, ನನ್ನ 32 ಆಯುಧಗಳ ರಭಸದಿಂದ ಛೇದಿತವಾದ ಶಿರಸ್ಸು ಹಾರಿ ಯಜ್ಞಕುಂಡದಲ್ಲಿ ಬಿದ್ದು ಅಗ್ನಿಗೆ ಆಹುತಿ ಆಯಿತು. ನಿನ್ನ ಪರಾಕ್ರಮಕ್ಕೆ ಮೆಚ್ಚಿದೆನು ಕುಮಾರ. ಯಜ್ಞದ ಪೂರ್ಣಾಹುತಿಗಾಗಿ ತಂದು ಕಟ್ಟಿರುವ ಮೇಷದ ಶಿರಸ್ಸನ್ನು ತರಿದು ತಂದು ಈ ದಕ್ಷ ಬ್ರಹ್ಮನ ಮುಂಡಕ್ಕೆ ಜೊತೆಯಾಗಿಸಿ ಸ್ಥಾಪಿಸು ಬ್ರಹ್ಮದೇವ. ಅದೇ ಮಹಾದೇವ. ಸದಾಶಿವದೇವ, ಲೋಕ ಕಲ್ಯಾಣಾರ್ಥವಾಗಿ ಈ ದಕ್ಷ ಬ್ರಹ್ಮನು ಯಜ್ಞವನ್ನು ಮಾಡುತ್ತೇನೆಂದು ನಮ್ಮೆಲ್ಲರನ್ನು ಕುತಂತ್ರದಿಂದ ಇಲ್ಲಿಗೆ ಕರೆಯಿಸಿ ದಾಕ್ಷಾಯಿಣಿಯ ಪರಿಭವಕ್ಕೆ ಕಾರಣನಾದ ಅಪರಾಧವನ್ನು ಮನ್ನಿಸಬೇಕು. ವಿಷ್ಣು ಬ್ರಹ್ಮಾದಿ ದೇವತೆಗಳೇ, ನಿಮ್ಮೆಲ್ಲರಿಗೂ ಅಭಯವನ್ನಿಡುತ್ತಿರುವೆನು. ನೀವುಗಳು ಸುಖಿಗಳಾಗಿರಿ. ಹೇ ದಯಮಯನಾದ ಶಂಕರ, ನಿನ್ನನ್ನು ನಿಂದಿಸಿ ಈ ಯಜ್ಞ ಎಂಬ ದುಷ್ಕಾರ್ಯ ಮಾಡಿದ ನನ್ನ ಅಪರಾಧವನ್ನು ಕ್ಷಮಿಸಬೇಕೆಂದು ಬೇಡುವೆನು. ದಕ್ಷ ಬ್ರಹ್ಮ, ನೀನು ಪುನರುಜ್ಜೀವನ ಹೊಂದಿದೆಯಾದರೂ ಭಕ್ತರ ಕತ್ತೆಯಲ್ಲಿ ಮೆರೆದು ವಿಖ್ಯಾತನಾಗು. ಹೇ ಜಗದೀಶ್ವರ, ಕಾಲಲ್ಲಿ ಕಣ್ಣನ್ನು ಹೊಂದಿ
ನಾನೇ ಶಿವನೆಂದು ನಿನ್ನನ್ನು ನಿಂದಿಸಿದ ನನ್ನ ಅಪರಾಧವನ್ನು ಮನ್ನಿಸು ದೇವಾ. ಭೃಗುಋಷಿಯೇ, ಇನ್ನು ಮೇಲಾದರೂ ಯತೀಶ್ವರರಾದವರು ರಾಜಸದ ಗುಣದಿಂದ ನಡೆಯಬಾರದೆಂಬುದನ್ನು ಅರಿತು ಸುಖಿಯಾಗಿರಿ. ಪರಮೇಶ್ವರ, ಸಪ್ತಕೋಟಿ ದೇವತೆಗಳಿಂದ ಕೂಡಿದ ಈ ಶಿವನಿಂದಕವಾದ ಯಜ್ಞವನ್ನು ನಾಶ ಮಾಡಿದ ನೀನು ಮಖಧ್ವಂಸಿ ಎಂಬ ಬಿರುದನ್ನು ಹೊಂದಿ ಈ ದೇವತೆಗಳನ್ನು ಕಾಪಾಡುವುದರ ಜೊತೆಗೆ ಜಗತ್ತನ್ನು ಉದ್ಧರಿಸು ದೇವ. ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಮಂಗಳ. ಚಂದ್ರಚೂಡ ಮದನಾಂತಕ ಶೂಲಪಾಣಿ ಗಿರಿಜೇಶ ಮಹೇಶ ಶಂಭೋ ಹೇ ಪಾರ್ವತಿ ಹೃದಯ ವಲ್ಲಭ ಚಂದ್ರಮೌಳೆ ಭೂತಾದಿನಾಥ ಪ್ರಭತನಾಥ ಗಿರಿಜಾಪ ನಮೋ ಭೂತನಾಥ ನಮೋ ದೇವದೇವ ನಮೋ ಭಕ್ತಪಾಲ ನಮೋ ದಿವ್ಯ ತೇಜ ನಮೋ ಭೂತನಾಥ ನಮೋ ದೇವದೇವ ನಮೋ ಭಕ್ತಪಾಲ ನಮೋ ದಿವ್ಯ ತೇಜ ನಮೋ ಭೂತನಾಥ. ಭಗವೇದ ಸಾರ ಸದಾ ನಿರ್ವಿಕಾರ ಭವವೇದ ಸಾರ ಸದಾ ನಿರ್ವಿಕಾರ ನಮೋ ಲೋಕಪಾಲ ನಮೋ ನಾಗಲೋಲ ನಮೋ ಲೋಕಪಾಲ ನಮೋ ನಾಗಲೋಲ ನಮೋ ಪಾರ್ವತಿ ವಲ್ಲಭ ನೀಲಕಂಠ ನಮೋ ಭೂತನಾಥ ನಮೋ ದೇವದೇವ ನಮೋ ಭಕ್ತಪಾಲ ನಮೋ ದಿವ್ಯ ತೇಜ ನಮೋ ಭೂತನಾಥ. ಸದಾ ಸುಪ್ರಕಾಶ ಮಹಾಪಾಪನಾಶ ಸದಾ ಸುಪ್ರಕಾಶ ಮಹಾಪಾಪನಾಶ ಕಾಶಿ ವಿಶ್ವನಾಥ ಜಯ ಸಿಂಧುಧಾತ ಕಾಶಿ ವಿಶ್ವನಾಥ ಜಯ ಸಿಂಧುಧಾತ ನಮೋ ಪಾರ್ವತಿ ವಲ್ಲಭ ನೀಲಕಂಠ ನಮೋ ಭೂತನಾಥ ನಮೋ ದೇವದೇವ ನಮೋ ಭಕ್ತಪಾಲ ನಮೋ ದಿವ್ಯ ತೇಜ ನಮೋ ಭೂತನಾಥ. ಶ್ರೀ 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 ಅರವಿಂದವಲ್ಲಿ ಸಾಂಸ್ಕೃತಿಕ ಕಲಾ ಟ್ರಸ್ಟ್ ಗೆ ಶ್ರೀ 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 ಅರವಿಂದವಲ್ಲಿ ಸಾಂಸ್ಕೃತಿಕ ಕಲಾ ಟ್ರಸ್ಟ್ ಗೆ ಶ್ರೀ 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 ಅರವಿಂದವಲ್ಲಿ ಸಾಂಸ್ಕೃತಿಕ ಕಲಾ ಟ್ರಸ್ಟ್ ಗೆ ಭಾರತ್ ಮಾತೆಗೆ ಭಾರತ್ ಮಾತೆಗೆ ಭಾರತ್ ಮಾತೆಗೆ ವಂದೇ ವಂದೇ ವಂದೇ.
ಹಾಗೂ ಯಶಸ್ಸನ್ನು ನೀಡಿದಂಥವ್ರು ದಯಮಾಡಿ ಬರಬೇಕು. ಹಾಗೆ ಈ ಕಾರ್ಯಕ್ರಮ ಇಲ್ಲಿ ಯಶಸ್ವಿಯಾಗಿ ನಡಿಬೇಕಾದ್ರೆ ನಮ್ಮ ಎಲ್ಲ ಭಾರತೀ ನಗರದ ನಿವಾಸಿಗಳು ಹಾಗೆ 6 ತಿಂಗಳ ಹಿಂದೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಬೇಕು ಅಂತೇಳಿ ನಮ್ಮೆಲ್ಲರನ್ನು ಕೂಡ ಶ್ರೀ ವಂದನಾ ಸುರೇಂದ್ರರವರು ಚನ್ನಪಟ್ಟಣಕ್ಕೆ ಬಂದು ಮನವಿ ಮಾಡಿಕೊಂಡಿದ್ರು. ಅವರ ನೇತೃತ್ವದಲ್ಲಿ ತಮ್ಮೆಲ್ಲರ ಸಹಕಾರದಿಂದ ತಮ್ಮೆಲ್ಲರ ಪ್ರೋತ್ಸಾಹದಿಂದ ಈ ಒಂದು ಕಾರ್ಯಕ್ರಮ ಬಂದಿದೆ. ತಮ್ಮೆಲ್ಲರಿಗೂ ಕೂಡ ತುಂಬು ಹೃದಯದ ಅಭಿನಂದನೆಗಳು. ಹಾಗೆ ಈ ನಾಟಕವನ್ನು ಅದ್ಭುತವಾಗಿ ಕಲಿಸಿದಂತಹ ಆರ್ ಲೋಕೇಶ್ವರ್ ಅವರು ಈಗ BCom ಮಾಡ್ತಾ ಇದ್ದಾರೆ. ಅವರು ಇಂಥ ಚಿಕ್ಕ ವಯಸ್ಸಿನಲ್ಲಿ ಅವರು ಇಂಥ ಒಂದು ಅದ್ಭುತ ಕಲೆಯನ್ನ ಕಲಿತು ಸುಮಾರು 22 ನಾಟಕಗಳನ್ನು ಮಾಡಿಸಿದ್ದಾರೆ. ಕುರುಕ್ಷೇತ್ರ, ರಾಮಾಯಣ ಹಾಗೂ ಈಗ ದಕ್ಷಯಜ್ಞ ಮೊಟ್ಟ ಮೊದಲ ಬಾರಿಗೆ ಮಹಿಳೆಯರಿಗೆ ಕೊಡಿಸಿದ್ದಾರೆ. ಅವ್ರಿಗೂ ಕೂಡ ನಾನು ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಹೇಳ್ತಾ, ಈ ಕಾರ್ಯಕ್ರಮದಲ್ಲಿ ನಮ್ಮ ವೆಂಕಟೇಶ್ ತಬಲಾ ಯಾವುದೇ ಕ್ಷಣದಲ್ಲಿ ಕೂಡ ಹೆಣ್ಣು ಮಕ್ಕಳ ಜೊತೆ ನಿಂತು ತುಂಬ ಸಹಕಾರ ನೀಡಿದ್ದಾರೆ. ಅವ್ರಿಗೂ ಕೂಡ ವಂದನೆಗಳನ್ನು ಹೇಳ್ತಾ ಇದ್ದೇನೆ. ಹಾಗೆ ನಮ್ಮ ಎಲ್ಲ ಪಾತ್ರಧಾರಿಗಳು ಕೂಡ ಸಕಾಲಕ್ಕೆ ಹಾಜರಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ನಾನು ತುಂಬ ಹೃದಯದ ಒಂದು ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಜೈ ಶ್ರೀ ಕೃಷ್ಣ. ತಮ್ಮೆಲ್ಲರಿಗೂ ಧನ್ಯವಾದಗಳು. ಜೈ ಶ್ರೀರಾಮ್. ಭಾರತೀಯ ನಗರ ರೆಸಿಡೆಂಟ್ ಫೋರಂ ಇವತ್ತಿನ ಎಲ್ಲ ಕಾರ್ಯಕ್ರಮಗಳು ಮಹಿಳಾ ಪರವಾಗಿ ನಡೆಸ್ಕೊಂಡು ಬರ್ತಕ್ಕಂಥ ಅತಿ ಉತ್ತಮವಾದ ಅತಿ ಮುಖ್ಯವಾದ ನನ್ನ ಪ್ರಕಾರ ಹೇಳಿದೆ ಈ ದಕ್ಷಯಜ್ಞ ಅನ್ನೋ ನಾಟಕ. ಏಕೆಂತಂದರೆ ತಾವೆಲ್ಲರೂ ಅರವಿಂದವಲ್ಲಿ ಸಾಂಸ್ಕೃತಿಕ ಕಲಾ ಈ ಒಂದು ಟ್ರಸ್ಟಿಂದ ನಮ್ಮ ಒಂದು ಪ್ರಾರ್ಥನೆಗೆ ನೀವು ಮನೆ ಒಲಿದು ನಮಗೋಸ್ಕರ ಚನ್ನಪಟ್ಟಣದಿಂದ ಇಲ್ಲಿಗೆ ಬಂದು ಅಷ್ಟೊಂದು ಸೌಕರ್ಯವನ್ನು ನೀವು ಎದುರು ನೋಡಿದಿರಾ. ತುಂಬ ಕಷ್ಟಪಟ್ಟು ಎಲ್ಲ ರೆಡಿಯಾಗಿ ಈ ಒಂದು ನಾಟಕವನ್ನು ನಡೆಸ್ಕೊಟ್ಟಿದ್ದೀರಾ. ಇದಕ್ಕೆ ಸೂತ್ರಧಾರಿಯಾಗಿ ನಿಂತಿರ್ತಕ್ಕಂಥ ಜಯಲಕ್ಷ್ಮಿ ಅಮ್ಮನವರು, ಆನಂತರ ನಿರ್ದೇಶಕರಾದಂಥ ಲೋಕೇಶ್ ಅವರು, ಇಷ್ಟು ಚಿಕ್ಕ ವಯಸ್ಸಲ್ಲಿ ಆ ಭಗವಂತನ ಅನುಗ್ರಹ ಖಂಡಿತ ನಿಮಗಿದೆ. ಏಕೆಂತಂದರೆ ಅವರ ವಿಶೇಷ ಅನುಗ್ರಹ ಇಲ್ಲ ಅಂತಂದರೆ ನೀವೆಲ್ಲರೂ ಸೇರಿ ಅವರ ನಿರ್ದೇಶಕತ್ವದಲ್ಲಿ ಇಷ್ಟೊಂದು ಅತ್ಯುತ್ತಮವಾದ ಪ್ರದರ್ಶನವನ್ನು ಮಾಡೋದಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಕೃಷ್ಣಮ್ಮ ಅವರು, ಶ್ರೀಮತಿ ಕೃಷ್ಣಮ್ಮ ಅವರು, ಭಗವಂತ ವಿಷ್ಣು ಸ್ವರೂಪವಾಗಿ ನಿಂತಿರ್ತಕ್ಕಂಥ ಕೃಷ್ಣಮ್ಮ ಅವರು, ನಿಮಗೂ ಸಹ ವಿಶೇಷವಾದ ಧನ್ಯವಾದಗಳು. ಈಗ ನಾವು ನನ್ನ ಚನ್ನಪಟ್ಟಣದ ಎಲ್ಲ ಪ್ರಾಯೋಜಕರನ್ನು ಹಾಗೂ ನನ್ನ ವ್ಯವಸ್ಥಾಪಕರನ್ನು, ಸಮಸ್ತ ರಾಮನಗರದ ಕಲಾವಿದರು ಹಾಗೂ ಚನ್ನಪಟ್ಟಣದ ಕಲಾವಿದರು ನಮ್ಮ ಬೆನ್ನೆಲುಬಿಗೆ ನಿಂತು ಮಹಾಶಿವರಾತ್ರಿ ಎಂದು ಈ ದಕ್ಷ ನಾಟಕವನ್ನು 8 ಗಂಟೆಗಳ ಕಾಲ ನಾಟಕ ಇರೋದಿದ್ದು, ಆ 8 ಗಂಟೆಗಳ ಕಾಲ ಇದು ನಾವು ನಾಟಕವನ್ನು ನಡೆಸೋದಕ್ಕೆ ಬಹಳಷ್ಟು ಸಪೋರ್ಟ್ ಮಾಡಿದ್ದಾರೆ. ಹಾಗಾಗಿ ನನ್ನ ಚನ್ನಪಟ್ಟಣದ ನಮ್ಮ ಎಲ್ಲ ಪ್ರಾಯೋಜಕರಿಗೂ ಕೂಡ ವ್ಯವಸ್ಥಾಪಕರಿಗೂ ಕೂಡ ನಾನು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಹಾಗೆಯೇ ಆ 8 ಗಂಟೆಯ ನಾಟಕವನ್ನು ಕೇವಲ 2.5 ಗಂಟೆಗೆ ಸಂಕ್ಷಿಪ್ತಗೊಳಿಸಿ ನಿಮಗೆ ಅರ್ಥ ಆಗಿದೆ ಅಂತ ನಾವು ಅಂದ್ಕೊಳ್ತೀವಿ. ಸಾಕಷ್ಟು ಲಿಂಕ್ ಕೊಟ್ಕೊಂಡು ಬಂದಿದ್ದೀವಿ ಅಂತ ನಾನು ಅಂದ್ಕೊಂಡು ಈ ನಾಟಕವನ್ನು ಪ್ರದರ್ಶನ ಮಾಡಲಿಕ್ಕೆ ಹಾಗೂ ತಾವೆಲ್ಲ ಇದುವರೆಗೂ ಕೂತು ಸಾವಕಾಶವಾಗಿ ನೋಡಿದ್ದೀರಾ. ಮತ್ತೊಮ್ಮೆ ಮಗದೊಮ್ಮೆ ಇನ್ನೊಮ್ಮೆ ತಮಗೆ ಧನ್ಯವಾದಗಳು. ಇಲ್ಲಿ ಸೇರಿರತಕ್ಕಂಥ ಪ್ರೇಕ್ಷಕರಿಗೆ ಮತ್ತು ನಮ್ಮ ನಾಟಕದ ಮಹಿಳೆಯರಿಗೆ ಬಹಳ ಉತ್ಸಾಹ ನೀಡಿ ಎಲ್ಲರಿಗೂ ಪ್ರೋತ್ಸಾಹಿಸಿದ್ದೀರಿ ನೀವು. ಅದರಲ್ಲಿ ನಮ್ಮ ಕೃಷ್ಣಮ್ಮ ಮೇಡಮ್ ಅವರು ತೆರೆಯ ಹಿಂದೆನೇ ನಿಂತು ಎಲ್ಲ ಮಹಿಳೆಯರಿಗೂ ನಾಟಕದ ಶ್ರಮಪಟ್ಟು ಉತ್ತೇಜನ ಕೊಟ್ಟು ಪ್ರೋತ್ಸಾಹ ಕೊಟ್ಟು ಅವರನ್ನು ಬೆಳೆಸಿದ್ದಾರೆ. ಎಲ್ಲ ಸಲ್ಲಬೇಕಾಗಿರೋದು ಅವರಿಗೆ ಮಾತ್ರ. ದೊಡ್ಡ ಚಪ್ಪಾಳೆನೇ ಬರಬೇಕು ಅವರಿಗೆ ನಿಜವಾಗ್ಲೂ. ಆಮೇಲೆ ನಮಗೆ ಅವಕಾಶ ಕೊಟ್ಟಂಥ ಸುರೇಂದ್ರರವರು ನಿಜವಾಗ್ಲೂ ನಾವು ಎಷ್ಟು ಪುಣ್ಯ ಮಾಡಿದ್ದೀವಿ ಅಂದರೆ ಇಲ್ಲಿವರೆಗೂ ಬಂದು ನಮ್ಮ ನಾಟಕದ ಮಹಿಳೆಯರಿಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ಅಂದರೆ ಅವ್ರಿಗೆ ನಿಜವಾಗ್ಲೂ ಕೃತಜ್ಞತೆಯನ್ನು ಅರ್ಪಿಸುತ್ತೀನಿ. ಅವರಿಗೆ 2 ಮಾತನ್ನು ನಾನು ಹೇಳೋದನ್ನು ಮರ್ತಿದ್ದೀನಿ, ಆದರೂ ಹೇಳಲೇಬೇಕು. ಯಾಕೆ ಅಂತಂದರೆ ಮೇಕಪ್ ಆಗಲೇಬೇಕು ಅಂತಂದರು. ನಾವು ಯಾಕಂದರೆ ಸುರೇಂದ್ರ ಅವರು ಮೇಕಪ್ಪಲ್ಲೇ ಕೊಡಬೇಕು ಅಂತಂದರು. ಆ ಮೇಕಪ್ಗಾಗಿ ನಾವು ಸಾಕಷ್ಟು ಯಾಕಂದರೆ ಹಿನ್ನೆಲೆಯಲ್ಲಿ ಪ್ರಯತ್ನವನ್ನು ಪಟ್ವಿ. ಅವರ ಒಂದು ಆಸೆ ಖಂಡಿತ ನೆರವೇರಿತು. ಹಾಗೆ ಪ್ರತಿಯೊಂದನ್ನು ಕೂಡ ಅವರು ಒಂದು ತೆರೆಮರೆಯಲ್ಲೇ ನಿಂತು ಈ ನಾಟಕವನ್ನು ಇಲ್ಲಿ ಕೊಡಿಸ್ಬೇಕು ಅನ್ನೋದು ಅವರ ಹಂಬಲ ಆಗಿತ್ತು. ಹಾಗಾಗಿ ಅವರ ಒಂದು ಶ್ರಮಕ್ಕೆ ನಾವು ನಮ್ಮ ತಂಡದ ಪರವಾಗಿ ತುಂಬ ಹೃದಯದ ಒಂದು ಅಭಿನಂದನೆಗಳನ್ನು ನಾವು ಸಲ್ಲಿಸ್ತಾ ಇದ್ದೀವಿ. ಅವರ ಇಡೀ ಕುಟುಂಬನೇ ನಮ್ಮ ಜೊತೆಗೆ ನಿಂತಿದೆ. ಓಕೆ ಸರ್, ಥ್ಯಾಂಕ್ ಯು. ಈಗ ಭಾರತೀಯ ನಗರ ರೆಸಿಡೆನ್ಸ್ ಫೋರಂ ಪರವಾಗಿ ನಿರ್ದೇಶಕರಾದಂಥ ಶ್ರೀಯುತ
ಲೋಕೇಶ್ ರವರಿಗೆ ಶ್ರೀಯುತ ರಮೇಶ್ ಇವರಿಂದ ಸನ್ಮಾನ. ಜೋರಾಗಿ ಚಪ್ಪಾಳೆ. ಭಗವಂತ ಇನ್ನಷ್ಟು ನಮ್ಮ ಸಾಂಸ್ಕೃತಿಕ ಕಲೆಯನ್ನು ಈ ಲೋಕದಲ್ಲಿ ಹರಡಬೇಕಾಗಿ ಇವರಿಗೆ ಶಕ್ತಿ, ಅನುಗ್ರಹ, ಆಶೀರ್ವಾದವನ್ನು ನೀಡಬೇಕಾಗಿ ಭಗವಂತನಲ್ಲಿ ಪ್ರಾರ್ಥಿಸುತ್ತೋಣ. ಶ್ರೀಮತಿ ಜಯಲಕ್ಷ್ಮಿ ಅಮ್ಮನವರಿಗೆ ಭಾರತೀನಗರ ರೆಸಿಡೆನ್ಸ್ ಫೋರಂ ಕಡೆಯಿಂದ ಒಂದು ಸಣ್ಣ ಆದರದ ಸನ್ಮಾನ. ಏಜ್ ಇಸ್ ಜಸ್ಟ್ ಅ ನಂಬರ್ ಅಂತ ನಾವು ಇಲ್ಲಿ ನೋಡಿ ಕಲಿಬೋದು. ಏಜ್ ಇಸ್ ಜಸ್ಟ್ ಅ ನಂಬರ್. ಮಾಡಬೇಕು ಅಂತ ಮನಸ್ಸಲ್ಲಿ ನಮಗೆ ಆಸಕ್ತಿ ಇದ್ದರೆ ನಮ್ಮ ವಯಸ್ಸನ್ನೋದು ಖಂಡಿತ ಅದೊಂದು ಭಾರವಾಗಿ ಅನಿಸೋದಿಲ್ಲ ಅನ್ನೋದಕ್ಕೆ ಈ ತಂಡ ಒಂದು ನಿದರ್ಶನ. ಜೋರಾಗಿ ಚಪ್ಪಾಳೆ. ನಿದ್ದೆ ಮಾಡೋದಕ್ಕಿಂತ ಮುಂಚೆ ಚಪ್ಪಾಳೆ ತಟ್ಕೊಳ್ಳಿ, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಕೈಯಲ್ಲಿ. ಜೋರಾಗಿ. ಸದಾ ನಿಮ್ಮ ಮಾರ್ಗದರ್ಶನದಲ್ಲಿ ಇನ್ನಷ್ಟು ನಾಟಕಗಳ ಪ್ರದರ್ಶನ ಆಗಬೇಕು. ಭಗವಂತ ನಿಮಗೆ ಆ ಶಕ್ತಿ, ಆಯಸ್ಸು, ಐಶ್ವರ್ಯ ಎಲ್ಲವನ್ನೂ ಕೊಟ್ಟು ಆಶೀರ್ವಾದ ಮಾಡಬೇಕಾಗಿ ಭಗವಂತನಲ್ಲಿ ಪ್ರಾರ್ಥನೆ. ಯಾವುದೇ ಒಂದು ನಾಟಕಕ್ಕೆ ನಾದ ಅನ್ನೋದು ತುಂಬ ಮುಖ್ಯವಾಗುತ್ತೆ. ಶ್ರೀಯುತ ವೆಂಕಟೇಶ್ ರವರು, ತಬಲಾ ಮಾಸ್ಟರ್ ವೆಂಕಟೇಶ್ ಅವರು, ಇವರಿಗೆ ನಮ್ಮ ಭಾರತೀನಗರ ರೆಸಿಡೆನ್ಸ್ ಫೋರಂ ಕಡೆಯಿಂದ ಒಂದು ಆದರದ ಸನ್ಮಾನ. ಶ್ರೀಯುತ ಜಗದೀಶ್ ಅವರಿಂದ ಶ್ರೀಯುತ ವೆಂಕಟೇಶ್ ಅವರಿಗೆ ಸನ್ಮಾನ. ಚಪ್ಪಾಳೆ ಎಲ್ಲರೂ. ಭಾರತೀನಗರ ರೆಸಿಡೆನ್ಸ್ ಫೋರಂ ಕಡೆಯಿಂದ ಎಲ್ಲ ಕಲಾವಿದರಿಗೆ ಒಂದು ಪ್ರೀತಿಯ ಸನ್ಮಾನ. ಎಲ್ಲರೂ ಸ್ವೀಕರಿಸಬೇಕಾಗಿ ವಿನಂತಿ. ಈ ನೆನಪಿನ ಕಾಣಿಕೆಯನ್ನು ಸದಾ ನಿಮ್ಮ ಪ್ರೋತ್ಸಾಹ ಮತ್ತು ನಿಮ್ಮ ಸಹಕಾರ ಭಾರತೀನಗರ ರೆಸಿಡೆನ್ಸ್ ಫೋರಂಗೆ ಸದಾ ಇರಬೇಕೆಂದು ಪ್ರಾರ್ಥನೆ. ಈ ಭಾರತೀನಗರ ರೆಸಿಡೆನ್ಸ್ ಫೋರಮ್ ಈ ಒಂದು ಸಂಸ್ಥೆಯನ್ನು ಶುರು ಮಾಡಿದಂಥ ಶ್ರೀ ದಿವಂಗತ NS ರವಿರವರು ಸಾಕಷ್ಟು ಸಾಮೂಹಿಕ ಕಾರ್ಯಕ್ರಮಗಳನ್ನು, ಸಮುದಾಯ ಪರವಾದ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದವರು. ಅವರು ಖಂಡಿತ ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಇದ್ದಿದ್ದರೆ ನಮ್ಮಲ್ಲಿ ಅತ್ಯಂತ ಸಂತೋಷ ಹೊಂದುತ್ತಾರೆ. ಆದರೆ
ಎಲ್ಲೋ ಭಗವಂತನ ಹತ್ರ ಇದ್ದು ಖಂಡಿತ ಈ ಕಾರ್ಯಕ್ರಮವನ್ನು ಅವರು ನೋಡಿ ತುಂಬ ಸಂತೋಷವಾಗಿರ್ತಾರೆ. ಏಕಂತಂದರೆ ನಾವೆಲ್ಲ ಸೇರಿ ನಮ್ಮ ಒಂದು ಗ್ರಾಮದಲ್ಲಿ ಇಂಥ ಸಾಂಸ್ಕೃತಿಕ ಮತ್ತು ಸಮುದಾಯ ಪರವಾಗಿ ನಡೆತಕ್ಕಂಥ ಕಾರ್ಯಕ್ರಮಗಳು ಅವರಿಗೆ ತುಂಬ ಮೆಚ್ಚುಗೆಯಾದಂಥ ವಿಧದಲ್ಲಿ ಇವತ್ತು ನೆರವೇರಿದೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಕೊನೆಯ ತೆರೆ ಈ ಒಂದು ದಕ್ಷಯಜ್ಞ ಕಲಾವಿದರ ಜೊತೆಗೆ ಭಾರತೀಯ ನಗರ ರೆಸಿಡೆನ್ಸ್ ಫೋರಂ ಮೆಂಬರ್ಸ್ ಜೊತೆಗೆ ಒಂದು ಗ್ರೂಪ್ ಪಿಕ್ಚರ್. ಧನ್ಯವಾದಗಳು ಎಲ್ಲರಿಗೂ. ಒಂದು ಚಿಕ್ಕ ಸನ್ಮಾನ ಮಾಡಬೇಕಂತ ನಾವು ಬೆಳಗ್ಗೆಯಿಂದ ಅವರು ಎಷ್ಟು ಕಷ್ಟ ಬಿದ್ದು ಮಾಡ್ತಾ ಇದ್ರು. ಒಂದೇ ಒಂದು ನಿಮಿಷ ಮಿಸ್ಟರ್ ಸುರೇಂದ್ರ, ಒಂದು ನಿಮಿಷ ಕೂತ್ಕೋಬೇಕಂತ ವಿನಂತಿ. ಒಂದು ತಿಂಗಳಿಂದ ಈ ಪ್ರೋಗ್ರಾಮ್ ನಡೆಸೋಕ್ಕೆ ತುಂಬ ಕಷ್ಟ ಬಿದ್ದು ಅವರು ಎಲ್ಲ ಪ್ರಯತ್ನ ಪಟ್ಟು ಎಲ್ಲರನ್ನೂ ಒಂದುಗೂಡಿಸಿ ಇಷ್ಟೊಂದು ಯಶಸ್ವಿಯಾಗಿ ಅವ್ರ ಚಿಕ್ಕಪ್ಪ ಹೆಸರನ್ನ ಇನ್ನ ಮುಂದುವರಿ ಇದು ಮಾಡ್ಬೇಕಂತ ದೇವರನ್ನ ಬೇಡ್ಕೊತಾ ಇದ್ದೀನಿ. ಅವ್ರಿಗೆ ಅವ್ರ ತಾಯಿಯಿಂದಾನೇ ಮಾಲೆ ಅರ್ಪಣೆ. ಅವ್ರಿಗೆ ದೇವರು ಆಯುಷು ಆರೋಗ್ಯ ಎಲ್ಲನೂ ನೀಡಿ ಇವ್ರ ಪೇಟೆಯ ನಮ್ಮ ಕಣ್ಣನವರು ಎಲ್ಲರ ಜೊತೆಗೆ ಬರಬೇಕಂತ ಒಂದು ಆಸೆ. ಎಲ್ಲ ಒಂದು ಫೋಟೋ ತಗೊಳ್ಳೋಣ. ವೇದಾಂತ್ ಬೇಡ. ತುಂಬ ಧನ್ಯವಾದಗಳು ಮಿಸ್ಟರ್ ಸುರೇಂದ್ರ ಅವ್ರಿಗೆ.